ತಂದುಕೊಟ್ಟಂತಹ ವೀರರಾಣಿ ಹಬ್ಬಕ್ಕಳ ಅದೆಷ್ಟೋ ಕಥೆಗಳನ್ನ ನಾವು ಕಂಡು ಕೇಳರಿಯದೇ ಇದ್ದೇವೆ. ಇವತ್ತು ಅಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಅನ್ಟೋಲ್ಡ್ ಸ್ಟೋರಿ ಆಫ್ ಉಳ್ಳಾಲ ರಾಣಿ ಹಬ್ಬಕ್ಕ, ಈ ಬಗ್ಗೆ ಒಂದು ಕಾರ್ಯಾಗಾರವನ್ನ ಏರ್ಪಡಿಸಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ಸೈಂಟ್ ಎಲೋಷಿಯಸ್ ಕಾಲೇಜಿನ ಎಲ್ಲ ಗೌರವಾನ್ವಿತರಿಗೆ ಅಭಿನಂದನೆಯನ್ನ ನಮ್ಮ ಸಮಿತಿಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಬಂದಿರತಕ್ಕಂತಹ ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಕರೆಯುವಂತಹ ಒಂದು ಸುಸಂದರ್ಭ. ಬಂದಿರತಕ್ಕಂಥ ಎಲ್ಲ ಅತಿಥಿವರ್ಯರನ್ನ ನಮ್ಮ ಸಮಿತಿಯ ಅಧ್ಯಕ್ಷರು ವೇದಿಕೆಗೆ ಕರ್ಕೊಂಡು ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಘನ ಉದ್ಘಾಟನೆಯನ್ನ ನಮ್ಮ ಸ್ಥಳೀಯ ಮಾಜಿ ಶಾಸಕರಾದಂತಹ ವೀರರಾಣಿ ಹಬ್ಬಕ್ಕ ಉತ್ಸವದ ಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ದೇಸಾ ಅವರು ಕೂಡ ರಿಜಿಸ್ಟ್ರಾರ್ ಅವರು, ದಯವಿಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಅಭಿನಂದನಾ ನುಡಿಗಳಿಗೆ ನಮ್ಮ ಜೊತೆ ಇದ್ದಾರೆ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ, ದಯವಿಟ್ಟು ಸರ್ ತಮಗೆ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆಶಯ ಭಾಷಣಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೆಲ್ವಿನ್ ಪಿಂಟೋ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮದ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು, ನಮ್ಮ ಸಮಿತಿಯ ಉಪಾಧ್ಯಕ್ಷರಾದಂತಹ ದೇವಕಿ ಉಳ್ಳಾಲ್ ಅವರು, ಸದಾನಂದ ಬಂಗೇರವರು, ಹಿರಿಯರು, ಆಲಿಯಬ್ಬ ಅವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲರನ್ನ ಕೂಡ ಗೌರವಿಸುತ್ತಾ ಈ ಕಾರ್ಯಕ್ರಮದ ಸಮಿತಿಯ ಕೋಶಾಧ್ಯಕ್ಷರಾದಂತಹ ಸನ್ಮಾನ್ಯ ಆನಂದ್ ಅಸೇಗೋಳಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ದಿನಕರ್ ಉಳ್ಳಾಲ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಬಂದಿರತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ, ಉತ್ಸವ ಸಮಿತಿಯವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ನಾಡಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಾಡಗೀತೆಗಾಗಿ ನಮ್ಮ ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದ್ರದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮುಗುಳಾರೇಶ, ಜನನಿಯ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ದಿನನುತ್ತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ವಿಗ್ರಹ ದಿವ್ಯಾರಣ್ಯ. ರಂಗ ಚತುಕ್ಷರ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ. ನಾನಕ ರಾಮಾನಂದ ಕವೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಜಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣನ ಸೆಳೆಯುವ ನೋಟ. ಕೃಷ್ಣ ಕ್ರೈಸ್ತ ಮುಸಲ್ಮಾನ, ಪಾರಸಿಕರ ಇನ್ನರು ಧ್ಯಾನ. ಜನಕನ ಹೋಲುವ ಜನಗಳ
ಬಳಧಾಮ ನಾಯಕ ವೈಣಿಕನ ರಾಮ ಕನ್ನಡ ಕುಣಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ಸುಶ್ರಾವ್ಯವಾದಂತಹ ಕನ್ನಡ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಯಾವುದೇ ಸಭೆ ಸಮಾರಂಭ ಇದ್ರೂ ಕೂಡ ಬಂದಂತಹ ಅತಿಥಿ ವರ್ಗರನ್ನ ಗಣ್ಯರನ್ನ ಸ್ವಾಗತಿಸುವಂಥದ್ದು ಭಾರತೀಯ ಸಂಸ್ಕೃತಿಯ ವಾಡಿಕೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಅಬ್ಬಕ್ಕ ಉತ್ಸವ ಸಮಿತಿಯ ಕೋಶಾಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಆನಂದ್ ಅಸಿಗೋಳಿ ಅವರು. ಎಲ್ಲರಿಗೂ ನಮಸ್ಕಾರ. ಸೈಂಟ್ ಅಲೋಸಿಯಸ್ ಕಾಲೇಜ್ AIMIT ಬೀರಿ ಮಂಗಳೂರು ಮತ್ತು ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಆಯೋಜನೆ ಮಾಡಿದ ವಿಚಾರ ಸಂಕಿರಣ ಅನ್ಟೋಲ್ಡ್ ಸ್ಟೋರಿ ಆಫ್ ಉಳ್ಳಾಳ ರಾಣಿ ಅಬ್ಬಕ್ಕ. ಈ ಒಂದು ವಿಚಾರ ಸಂಕಿರಣವನ್ನ ಅಬ್ಬಕ್ಕನ ಬಗ್ಗೆ ಮಾಹಿತಿಯನ್ನ ಮತ್ತು ಉಪನ್ಯಾಸವನ್ನ ಕೊಡುವಂತ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಕಳೆದ 3-4 ವರ್ಷಗಳಿಂದ ಇಂಥ ಒಂದು ಸೆಮಿನಾರ್ ಪ್ರೋಗ್ರಾಮ್ ಅನ್ನ ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಆರಂಭ ಮಾಡಿದ್ದೇವೆ. ಪ್ರಪ್ರಥಮವಾಗಿ ನಾವು ಬಬ್ಬುಗಟ್ಟೆ ಪಕ್ಕದಲ್ಲಿರತಕ್ಕಂಥ ಹೀರಾ ವಿಮೆನ್ ಕಾಲೇಜಲ್ಲಿ, ಆ ನಂತರ ನಿಟ್ಟೆ ವಿದ್ಯಾಸಂಸ್ಥೆ ದೇರ್ಲಗಟ್ಟೆಯಲ್ಲಿ, ಕಳೆದ ವರ್ಷ ಕನಚೂರು ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸೆಮಿನಾರ್ ಅನ್ನ ಆಯೋಜನೆ ಮಾಡಿದ್ದೆವು. ಯಾಕೆಂತ ಹೇಳಿದ್ರೆ ಇವತ್ತಿನ ಮುಗ್ಧ ಮನಸ್ಸುಗಳಿಗೆ ಉಳ್ಳಾಳದಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದಂಥ ರಾಣಿ ಅಬ್ಬಕ್ಕ ಯಾರು ಅನ್ನೋದೇ ಗೊತ್ತಿರುವುದಿಲ್ಲ. ಅದಕ್ಕೋಸ್ಕರ ಇಂಥ ಯುವ ಮನಸ್ಸುಗಳಿಗೆ ಅಬ್ಬಕ್ಕನ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅವರನ್ನೋ ಉದ್ದೇಶದಿಂದ ನಾವು ಇಂಥ ಒಂದು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಹಮ್ಮಿಕೊಳ್ತಾ ಇದ್ದೇವೆ. ಇದು ಮುಂದೆಯೂ ಕೂಡ ಹೀಗೆ ನಡೀತಾ ಇದೆ. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಸ್ಥಾಪಕ ಅಧ್ಯಕ್ಷರು, ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಗಿರತಕ್ಕಂತಹ ಕೆ ಜಯರಾಮ ಶೆಟ್ಟರು ಕಳೆದ 26 ವರ್ಷಗಳಿಂದ ನಮ್ಮ ಉತ್ಸವ ಸಮಿತಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುವಂತ ಒಂದು ಚಾಕಚಕ್ಯತೆಯನ್ನು ಹೊಂದಿರತಕ್ಕಂಥ ನಮ್ಮ ಮಾಜಿ ಶಾಸಕರು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ 2 ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುವವರು ಸೈಂಟ್ ಅಲೋಸಿಯಸ್ ಕಾಲೇಜ್ ಅಟಾನಮಸ್ ಮಂಗಳೂರು, ಇದರ ರಿಜಿಸ್ಟ್ರಾರ್ ಆಗಿರುವಂತಹ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಸಾ. ಇವರು ಕೇವಲ ಒಂದು ವಿದ್ಯಾಸಂಸ್ಥೆಯಲ್ಲಿ ಸೇವೆ ಮಾಡುವುದಲ್ಲದೆ ಅದರಿಂದ ಹೊರಗೆ ಬಂದು ಸಾಮಾಜಿಕವಾಗಿ ಕೂಡ ತಾನೊಬ್ಬ ಸೇವಾ ಕಾರ್ಯಕರ್ತ ಅನ್ನುವುದನ್ನ ತೋರಿಸಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಆಲ್ವಿನ್ ವಿನ್ಸೆಂಟ್ ಡೇಸಾ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮಗೆ ಆಶಯ ಭಾಷಣವನ್ನ ನೀಡಲಿಕ್ಕೆ ಇರತಕ್ಕಂಥವರು ದೇರಗಟ್ಟೆ ಪಾನೀರ್ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ಆಫ್ ಅವರ್ ಲೇಡಿ ಆಫ್ ಮರ್ಸಿ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋ. ಬಹುಶಃ ಇವರ ಒಂದು ವಿಷಯವನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಪಾನೀರ್ ಅನ್ನುವಂಥದ್ದು ಬಹುಶಃ ನಮಗೆಲ್ಲ ಗೊತ್ತಿದೆ, ಒಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಚರ್ಚು. ರಾಣಿ ಅಬ್ಬಕ್ಕನ ಕಾಲದಲ್ಲಿ ಆ ಚರ್ಚು ನಿರ್ಮಾಣ ಆಗಿತ್ತು. ಅದಕ್ಕೆ ಅಷ್ಟು ಜಾಗವನ್ನು ಕೂಡ ರಾಣಿ ಅಬ್ಬಕ್ಕನ ಕಾಲದಲ್ಲಿ ಕೊಡಲಾಗಿತ್ತು. ಅಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಚರ್ಚಿನಲ್ಲಿ ನಮ್ಮ ಧರ್ಮಗುರುಗಳು ಇವತ್ತಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೂ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ನಮ್ಮ ಮುಂದೆ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅಭಿನಂದನಾ ಭಾಷಣ ಮಾಡಲಿಕ್ಕೆ ನಮ್ಮ ಜೊತೆ ಉಪಸ್ಥಿತರಿರುವವರು ಸೈಂಟ್ ಅಲೋಸಿಯಸ್ ಕಾಲೇಜ್ AIMIT ಬೀರಿ ಮಂಗಳೂರು, ಇದರ ನಿರ್ದೇಶಕರಂತ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ SJ. ಇವರು ಕೂಡ ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಮ್ಮ ಸಮಿತಿ ಮತ್ತು ವಿದ್ಯಾಸಂಸ್ಥೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಅಬ್ಬಕ್ಕನ ಇತಿಹಾಸದ ಬಗ್ಗೆ ಅನ್ಟೋಲ್ಡ್ ಸ್ಟೋರಿ ಆಫ್ ವೀರರಾಣಿ ಅಬ್ಬಕ್ಕ, ಇದರ ಬಗ್ಗೆ ಉಪನ್ಯಾಸವನ್ನ ನಿಮಗೆ ನೀಡಲಿಕ್ಕಿದ್ದಾರೆ ನಮ್ಮ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು
ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಪ್ರಸ್ತುತ ಕೌನ್ಸಿಲರು ಆಗಿರತಕ್ಕಂತಹ ದಿನಕರ್ ಉಳ್ಳಾಳ್ರವರು, ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂತರು ಸೈಂಟ್ ಅಲೋಸಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾದಂಥ MG ಮೋಹನ್. ಇವರು ಕೇವಲ ತನ್ನ ವೃತ್ತಿ ಬದುಕಿನಲ್ಲಿ ಮಾತ್ರ ಅಲ್ಲ, ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಜೊತೆಗೆ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡಿದಂಥವರು MG ಮೋಹನ್ ರವರು. ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಬಹಳ ಗೌರವದಿಂದ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಇದರ ಅಧ್ಯಕ್ಷರಾದಂತಹ ಆಲ್ವಿನ್ ಡಿಸೋಜಾ ಕೋಟೆಕಾರ್. ತಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ನವೆಂಬರ್ 1ರಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತಮ್ಮ ಕೆಥೋಲಿಕ್ ಸಭಾಕ್ಕೆ ಬಂದಿರುವಂತದ್ದು ಬಹಳ ನಮಗೆ ಸಂತೋಷ ಆಗಿದೆ. ಅದರ ಅಧ್ಯಕ್ಷರಾಗಿ ಕೂಡ ಅವರು ಬಹಳಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಕೂಡ, ಒಂದು ಪಕ್ಷದ ಸದಸ್ಯರು ಕೂಡ, ಎಲ್ಲವನ್ನು ಕೂಡ ಇಟ್ಟುಕೊಂಡು ಒಳ್ಳೆ ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನು ತೊಡಗಿಸಿಕೊಂಡಂತಹ ಆಲ್ವಿನ್ ರವರನ್ನ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂತವರು ನಮ್ಮ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರು ಆಗಿರತಕ್ಕಂತಹ ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಅವರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗೌರವ ಸಲಹೆಗಾರರಾಗಿ ಗೌರವ ಉಪಾಧ್ಯಕ್ಷರಂತಹ ಸದಾನಂದ ಮಂಗೇರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಪಾಧ್ಯಕ್ಷ ಅಂತ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಎರಡೂ ಸಮಿತಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಗೌರವ ಸಂಚಾಲಕರಾಗಿರತಕ್ಕಂಥ ಆಲೆಬನವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಸಂಚಾಲಕಿ ಆಗಿರತಕ್ಕಂಥ ಶ್ರೀಮತಿ ಕ್ಲಾರಾ ಮೇಡಮ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಎರಡೂ ಸಮಿತಿಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಂದೆ ಈ ವಿದ್ಯಾಸಂಸ್ಥೆಯ ಎಲ್ಲ ಉಪನ್ಯಾಸಕರುಗಳಿದ್ದೀರಿ, ಸಿಬ್ಬಂದಿ ವರ್ಗದವರಿದ್ದೀರಿ, ವಿದ್ಯಾರ್ಥಿ ಸಮೂಹ ಇದೆ, ಮಾಧ್ಯಮ ಮಿತ್ರರು ಇದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಈ ವಿದ್ಯಾಸಂಸ್ಥೆಯ ಆಡಳಿತ ನಿರ್ದೇಶಕರುಗಳಿಗೆ ಮತ್ತು ಸಂಬಂಧಪಟ್ಟಂತ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಕೋಶಾಧಿಕಾರಿಗಳಂತ ಆನಂದ್ ಅಸೇಗುಳಿಯವರಿಗೆ ಕೂಡ ಸ್ವಾಗತವನ್ನ ಬಯಸುತ್ತಾ, ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಸ್ವಾಗತವನ್ನ ಬಯಸುತ್ತಾ, ಸ್ನೇಹಿತರೆ, ಈಗಾಗಲೇ ದೀಪಾವಳಿ ದೀಪದಿಂದ ದೀಪವನ್ನ ಹಚ್ಚಿ ಪ್ರೀತಿಯನ್ನ ಬೆಳಗ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರತಿಯೊಂದು ಉದ್ಘಾಟನೆಯನ್ನ ಕೂಡ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ್ರೆ ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡೀತದೆ ಎಂಬುದು ಹಿರಿಯರ ಉಲ್ಲೇಖ. ಈ ಕಾರ್ಯಕ್ರಮವನ್ನ ಈಗ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಸನ್ಮಾನ್ಯ ಸ್ವಾಗತಾಧ್ಯಕ್ಷರು, ಸ್ಥಾಪಕಾಧ್ಯಕ್ಷರಾದಂತಹ ಕೆ ಜಯರಾಮ್ ಶೆಟ್ಟಿಯವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕವಿ ಶಿವರುದ್ರಪ್ಪನವರದೊಂದು ಮಾತು, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಓಡಿಸ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಲೆಂದು. ಹಣತೆ ಆರಿದ ಮೇಲೆ ನೀನು ಯಾರೋ ನಾನು ಯಾರೋ ಎಂದು. ನಾವು ಈ ಕಾರ್ಯಕ್ರಮವನ್ನ ಹಣತೆ ಹಚ್ಚಿ ಉದ್ಘಾಟನೆ ಮಾಡಿದ್ದೇವೆ. ಹಬ್ಬಕ್ಕಳ ಬಗ್ಗೆ ತಿಳ್ಕೊಳ್ಳುವ ಬಗ್ಗೆ. ಈ ಪ್ರದೇಶವನ್ನ ಆಳಿದಂತ ವೀರ ವನಿತೆ ಹಬ್ಬಕ್ಕ. ಇತಿಹಾಸಕಾರರು ಅವಳನ್ನ
ಬಹಳಷ್ಟು ನೆನಪಿಸ್ತಾ ಇದ್ದಾರೆ. ನಮಗೆ ಹೆಮ್ಮೆ, ನಮಗೆ ಗೌರವ. ಯಾಕಂತ ಹೇಳಿದರೆ 1997ನೇ ಇಸವಿಯಲ್ಲಿ ನಾವು ಉಳ್ಳಾಳದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೇರೆ ಬೇರೆ ಕಾರಣಗಳಿಂದ ಈ ವರ್ಷದವರೆಗೆ ಈಗ ಕೂಡ ನಾವು ಮಾಡ್ತಾ ಇದ್ದೇವೆ. ನಮಗೆ ಸರಿಯಾಗಿ ನೆನಪಿದೆ, ನಾವು 2008ನೇ ಇಸವಿಯಲ್ಲಿ ಆವಾಗಿನ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮಗೆ ಸರ್ಕಾರದ ವತಿಯಿಂದ ನೀವು ಹಣ ಕೊಡ್ಬೇಕಂತ ಹೇಳಿದಾಗ ತಕ್ಷಣ ಬಹುಶಃ BS ಯಡಿಯೂರಪ್ಪನವರು ಅಂತ ಕಾಣ್ತದೆ, ಅವರು 25 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿದ್ರು. ಆನಂತರ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಆದರೆ ಅದು ಸರ್ಕಾರದ ಹಣ, ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೆಲವು ವರ್ಷಗಳಿಂದ ನಮ್ಗೆ ಕೊಡ್ತಾ ಇಲ್ಲ. ಆದರೂ ನಾವು ಹಬ್ಬಕ್ಕ ಉತ್ಸವವನ್ನು ಸಾರ್ವಜನಿಕ ದೇಣಿಗೆಯಿಂದ ನಾವು ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇತಿಹಾಸದ ಪುಟಗಳ ನೀವೆಲ್ಲ ವಿದ್ಯಾರ್ಥಿಗಳು, ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ನೆನಪಿಸ್ತಾ ಇದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಳ ಪಾಂಡೆ, ತಾತ್ಯಾ ಟೋಪಿ ಇತ್ಯಾದಿ ಇತ್ಯಾದಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನಪಿಸುವಾಗ 1545ರಲ್ಲಿ ರಾಣಿ ಹಬ್ಬಕ್ಕ ಈ ಪ್ರದೇಶದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು. ನಮಗೆ ನಮ್ಮದೇ ನೆಲದಲ್ಲಿ ನಮ್ಮದೇ ಜನದ ಆಳ್ವಿಕೆ ಬೇಕಲ್ಲದೆ ಹೊರ ದೇಶಗಳ ಆಳ್ವಿಕೆ ನಮಗೆ ಬೇಡ. ಆ ದೃಷ್ಟಿಯಿಂದ ಅವಳು ಒಬ್ಬ ಸ್ಮರಣೀಯ ನಾಯಕಿ. ಈ ಪ್ರದೇಶದ ರಾಣಿ ಹಬ್ಬಕ್ಕ ನಾವು ಗೌರವಿಸುವಂಥದ್ದು, ನೆನಪು ಮಾಡುವಂಥದ್ದು, ಯಾರೇ ಈ ದೇಶವನ್ನು ಆಳ್ಕೊಳ್ಳಲಿ ನಮ್ಮದೇ ಜನ, ನಮ್ಮದೇ ಪ್ರಜೆಗಳು. ಇವತ್ತು ನಾವು ಪ್ರಜಾತಂತ್ರ ದೇಶದಲ್ಲಿದ್ದೇವೆ. 5 ವರ್ಷಗಳನ್ನು ಸಲ ಚುನಾವಣೆ ನಡೆಸಿ ನಮ್ಮದೇ ಜನಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಆದ್ರಿಂದ ಆ ಕಾಲದ ಹಕ್ಕೊತ್ತಾಯ ಮುಂದೆ ಅದು ಒಳ್ಳೆ ರೀತಿಯಿಂದ ಪರಿಣಾಮ ಬೀರಿದೆ. ಆದ್ರಿಂದ ಹಬ್ಬಕ್ಕಳನ್ನ ಬೆಂಕಿಯ ರಾಣಿ ಅಂತ ಕರೀತಾ ಇದ್ದಾರೆ ಇತಿಹಾಸಗಾರರು. ತೌಳವ ರಾಣಿ ಅಂತಲೂ ಕೂಡ ಕರೀತಾ ಇದ್ದಾರೆ. ತುಳುವಿನ ಈ ಪ್ರದೇಶದಲ್ಲಿ ರಾಣಿ ಆಗಿದ್ದವಳು, ಅವಳು ತೌಳವ ರಾಣಿ ಅಂತ ಹೆಮ್ಮೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅದು ಏನೇ ಆದ್ರೂ ಕೂಡ ನಮಗೆ ಸಂತೋಷ. ಇವಾಗ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅಥವಾ ಬೇರೆ ರಾಜಕೀಯ ನೇತಾರ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ನಮ್ಗೆ ಮೊಳಗೊಳಗೆ ಖುಷಿ. ಯಾಕಂತೇಳಿ ನಾವು 97ರಿಂದ ಪಟ್ಟ ಶ್ರಮ ಇವತ್ತಿನವರೆಗೆ ಆದ್ರಿಂದ ಇವತ್ತೊಂದು ಇತಿಹಾಸಕಾರರು ಅಥವಾ ಈ ಜನ ಇಲ್ಲಿ ರಾಣಿ ಹಬ್ಬಕ್ಕಳನ್ನ ನೆನೆಸ್ತಾ ಇದ್ದಾರೆ ಎಂಬುದನ್ನ ನಮ್ಗೆ ಹೆಚ್ಚು ಹೆಚ್ಚು ಹೆಮ್ಮೆಯನ್ನು ತರುವಂತದ್ದು. ಆದ್ರೆ ಹಬ್ಬಕ್ಕಳ ಬಗ್ಗೆ ಮಾನ್ಯ ದಿನಕರ್ ಉಳ್ಳಾಲ್ರವರು ಸವಿಸ್ತಾರವಾಗಿ ನಿಮ್ಗೆ ಹೇಳಲಿಕ್ಕಿದ್ದಾರೆ. ನಾನು ಅದರ ಬಗ್ಗೆ ಹಬ್ಬಕ್ಕಳ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದ್ರೆ ನಾವು ಇಲ್ಲಿ ಹಬ್ಬಕ್ಕ ಉತ್ಸವ ಮಾಡೋದರ ಜೊತೆಗೆ ನಾವು ಪ್ರತಿ ಹಬ್ಬಕ್ಕ ಉತ್ಸವದಲ್ಲಿ ಕೂಡ ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪ್ರಶಸ್ತಿಯನ್ನ ನಾವು 2 ಜನ ಮಹಿಳೆಯರಿಗೆ ನಾವು ಕೊಡ್ತಾ ಪುರಸ್ಕಾರ, ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರನ್ನ 2 ಮಹಿಳೆಯರನ್ನ ಕೊಟ್ಟು ನಾವು ಗೌರವಿಸ್ತಾ ಇದ್ದೇವೆ. ಅದರೊಟ್ಟಿಗೆ 1997ರಲ್ಲಿ ಹಬ್ಬಕ್ಕ ಇತಿಹಾದಿ ಎಂಬ ಪುಸ್ತಕವನ್ನ ನಾವೊಂದು ರಚನೆ ಮಾಡಿದ್ದೇವೆ. ಅಮೃತ ಸೋಮೇಶ್ವರವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿಕೊಂಡು ಸಾಹಿತಿಗಳನ್ನು ಹುಟ್ಟಿಕೊಂಡು ಹಬ್ಬಕ್ಕಳ ಬಗ್ಗೆ ಒಂದು ಪುಸ್ತಕವನ್ನ ಮಾಡ್ಕೊಂಡಿದ್ದೇವೆ. ಹಬ್ಬಕ್ಕ ಕಥಾ ಸಂಕತನ ನಮ್ಮ ನೆನಪಿದ ಮಟ್ಟಿಗೆ ಹಬ್ಬಕ್ಕ ಕಥಾ ಸಂಕತ ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ 3 ದಿವಸದ ಕಾರ್ಯಾಗಾರ ಮಾಡಿಕೊಂಡು ಇಡೀ ರಾಜ್ಯದ ಎಲ್ಲಾ ಸಾಹಿತಿಗಳನ್ನ ಅಲ್ಲಿ ಆಹ್ವಾನಿಸಿ ಅವರು ಏನು ಹೇಳಿದ್ದಾರೆ ಅದನ್ನೇ ದಿಟ್ಟು ಮಾಡಿಕೊಂಡು ಸುಮಾರು ಒಂದು 600-700 ಪುಟಗಳಷ್ಟು ದೊಡ್ಡದಾದಂತ ಒಂದು ಗ್ರಂಥ ಹಬ್ಬಕ್ಕ ಇತಿಹಾದಿ ಎಂಬ ಪುಸ್ತಕವನ್ನು ನಾವು ಮಾಡಿದ್ದೇವೆ, ಹಬ್ಬಕ್ಕ ಕಥಾ ಸಂಕತನ. ಆದ್ರಿಂದ ಇವತ್ತು ನಾವು ಕೇವಲ ಹಬ್ಬಕ್ಕ ಉತ್ಸವ ಮಾಡೋದಕ್ಕಷ್ಟೇ ಸೀಮಿತವಾಗಿಲ್ಲ. ನಾವು ನಿಮ್ಮನ್ನ ಇಲ್ಲಿ ಶಾಲೆಗಳು, ಕಾಲೇಜುಗಳು ಅಥವಾ ಬೇರೆ ಬೇರೆ ವಿದ್ಯಾರ್ಥಿ ನಿಲಯಗಳಲ್ಲಿ ನಾವು ಹಬ್ಬಕ್ಕಳ ಚಿಂತನೆ ಮಾಡಿಕೊಳ್ಳುವುದು ಅಂತೇಳಿ ಹಬ್ಬಕ್ಕಳ ಬಗ್ಗೆ ನಾವು ಹೆಚ್ಚು ಜನ ಗೊತ್ತಾಗ್ಬೇಕು. ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳ ಹೆಸರಿಡಬೇಕು. ಬೇರೆ ಬೇರೆ ಕಾರಣಗಳ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬೇರೆಯವರ ಹೆಸರಿಟ್ಟಿದ್ದಾರೆ. ರಾಜ್ಯದಲ್ಲ ದೇಶದ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇತಿಹಾಸಗಾರರ ರಾಜಕಾರಣಿಗಳಿಂದ ಎಲ್ಲ ಹೆಸರಿಡಿದಾಗ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಬ್ಬಕ್ಕಳನ್ನ ಹೆಸರಿಡಿ ನಾವು ಬಹಳಷ್ಟು ಕಾಲದಿಂದ ಹೇಳ್ಕೊಳ್ತಾ ಬರ್ತಾ ಇದ್ದೇವೆ. ಆದ್ರೆ ಆಗ್ಲಿಲ್ಲ. ನೀವು ನಮ್ಗೆ ಬೆಂಬಲ ಕೊಡ್ಬೇಕು.
ವಿದ್ಯಾರ್ಥಿಗಳು ಅಥವಾ ಶಾಲಾ ಶಿಕ್ಷಕರು ನಮ್ಗೆ ಬೆಂಬಲ ಕೊಡಬೇಕು. ಅದರ ಬಗ್ಗೆ ಏನಾದರೂ ಲೇಖನಗಳು ಬಂದ್ರೆ ಅದನ್ನ ತಾವು ಒತ್ತಾಯ ಮಾಡಬೇಕೆಂಬ ನಮ್ಮ ಆಶಯ. ಆ ದೃಷ್ಟಿಯಿಂದ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಾವು ಈ ತರದ ಕಾರ್ಯಕ್ರಮಗಳನ್ನ ಹಬ್ಬಕ್ಕ ನಮಗೆ ತಿಳ್ಕೊಳ್ಳೋದ್ರ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ತೊಕ್ಕೋಟ್ನಲ್ಲಿ ಸುಮಾರು ಒಂದು ಅರ್ಧ ಎಕರೆ ಜಮೀನಿದೆ. ಅಲ್ಲಿ ಹಬ್ಬಕ್ಕ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾರಂಭದಲ್ಲಿ ನಾವು ಬಹುಶಃ ಡಿ ವಿ ಸದಾನಂದಗೌಡರು ಮುಖ್ಯಮಂತ್ರಿ ಆಗುವಾಗ ಅವರ ಹತ್ರ ನಾವು ಹೋಗಿ ಕೇಳಿದ್ದೆವು. ಕೇಳುವಾಗಲೇ ತಕ್ಷಣ ಅವರು ಹಣ ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳೇ ಅದು ಸರ್ಕಾರದ ಹಣ, ಅದು ಜಿಲ್ಲಾಧಿಕಾರಿಗಳಿಂದ ಮಾಡಿದೆ. ಸುಮಾರು ಒಂದು 8-9 ಕೋಟಿ ರೂಪಾಯಿಗಿಂತ ಮೇಲ್ಪಟ್ಟ ಆಗುವಂಥದ್ದು. ಅಷ್ಟು ಹಣ ಬಂದಿಲ್ಲ, ಅದು ಇನ್ನೂ ಪ್ರಾರಂಭ ಆಗಲಿಲ್ಲ. ನಾವು ಈ ಸಮಿತಿಯ ಮುಖಾಂತರ ತಮ್ಮನ್ನೆಲ್ಲ ಒತ್ತಾಯ ಮಾಡ್ತಾ ಇದ್ದೇವೆ, ಹಬ್ಬಕ್ಕ ಭವನವನ್ನು ಆದಷ್ಟು ಬೇಗ ತಾವು ಮಾಡಬೇಕು ಎಂದು. ಅದರೊಟ್ಟಿಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹಬ್ಬಕ್ಕ ಅಧ್ಯಯನ ಪೀಠ ಈಗಾಗಲೇ ರಚನೆ ಆಗಿದೆ. ನಮ್ಮ ಹಕ್ಕೊತ್ತಾಯದಿಂದ ಅಧ್ಯಯನ ಪೀಠ ರಚನೆ ಆಗಿದೆ. ಅದಕ್ಕೆ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಹಬ್ಬಗಳ ಬಗ್ಗೆ ತಿಳ್ಕೊಳ್ಳುವಂತ ಎಲ್ಲಾ ವಿಚಾರಗಳನ್ನ ಅಲ್ಲಿ ಅವರು ಸಾರ್ವಜನಿಕವಾಗಿ ಮತ್ತು ಬಾಕಿಯವರಿಗೆ ಗೊತ್ತಾಗುವ ದೃಷ್ಟಿಯಿಂದ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಬೇಡಿಕೆ ಅಂತ ಹೇಳಿದ್ರೆ, ಈಗಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹಳೆಯ ಜಿಲ್ಲಾಧಿಕಾರಿಗಳಿಗೆ ಕೆಂಪು ಬಣ್ಣದ ಕಟ್ಟಡ ಉಂಟು. ಅದು ಹಬ್ಬಕ್ಕಳು ಕಟ್ಟಿದ್ದು. ಯಾಕಂತ ಹೇಳಿದ್ರೆ ಆವಾಗ ಸಮುದ್ರ ಬಹಳ ಇತ್ತಾಗಿನವರೆಗಿತ್ತು, ಮಂಗಳೂರು ಬಂದರು ತಾಗಿಕೊಂಡಿತ್ತು. ಅಲ್ಲೇ ಸಮೀಪದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಅದೇನೋ ಜಿಲ್ಲಾಧಿಕಾರಿ ಕಚೇರಿಯಾಗಿ ಪರಿವರ್ತನೆ ಆದದ್ದು. ಹಬ್ಬಕ್ಕ ಕಟ್ಟಿ ಯಾವಾಗ ಪೋರ್ಚುಗೀಸರ ಹಡಗುಗಳು ಬರುವಂತದನ್ನ ದೂರದಿಂದ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಹಬ್ಬಕ್ಕ ಅಲ್ಲಿ ಆ ಕಟ್ಟಡವನ್ನು ಕಟ್ಟಿದ. ಮತ್ತೆ ಜಿಲ್ಲಾಧಿಕಾರಿಯ ಕಚೇರಿಯಾಗಿ ಸರ್ಕಾರದ ಕಚೇರಿಯಾಗಿ ಪರಿವರ್ತನೆ ಆಗಿದೆ. ಆದ್ರೆ ಅದರ ಎದುರಿನಲ್ಲಿರುವಂತಹ ಸರ್ಕಲ್ಗೆ ಹಬ್ಬಕ್ಕಳನ್ನ ಹೆಸರನ್ನ ಇಡಬೇಕೆಂಬ ನಮ್ಮ ಹಕ್ಕೊತ್ತಾಯ. ಆ ಎಲ್ಲಾ ದೃಷ್ಟಿಯಿಂದ ಹಬ್ಬಕ್ಕಳನ್ನ ಸ್ವಾತಂತ್ರ್ಯ ಕಲಿಗಳ ದೃಷ್ಟಿಯಲ್ಲಿ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು ಅಥವಾ ಮಹಾತ್ಮ ಗಾಂಧಿ ಇರ್ಬೋದು, ಇವರೆಲ್ಲ ಅಸಹಕಾರ ಚಳವಳಿ ಮಾಡಿದಾಗ ಪೋರ್ಚುಗೀಸರ ಮಳಿಗೆಗಳಿಗೆ ಯಾವುದೇ ಕೃಷಿಕರು ಕೃಷಿ ಉತ್ಪನ್ನಗಳನ್ನು ಹಾಕಬಾರದು ಎಂಬ ಹಕ್ಕೊತ್ತಾಯನ್ನು ಮಾಡಿದಳು ಪ್ರಪ್ರಥಮವಾಗಿ ಹಬ್ಬಕ್ಕ. ಇದು ಅಸಹಕಾರ ಚಳವಳಿ, ನಮ್ದು ಇಂಡಿಪೆಂಡೆನ್ಸ್ ವಾರ್ ಅಂತ ಇಂಡಿಪೆಂಡೆನ್ಸ್ ಎಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಎಲ್ಲ ಇದ್ದದ್ದು ಬ್ರಿಟಿಷ್ ಸರ್ಕಾರ ವಿರುದ್ಧ ಅಸಹಕಾರ ಚಳವಳಿ. ಆದ್ರಿಂದ ಪೋರ್ಚುಗೀಸ್ ಸರ್ಕಾರದಲ್ಲಿ ಹಬ್ಬಕ್ಕ ಅಸಹಕಾರ ಚಳವಳಿಯನ್ನೇ ಪ್ರಾರಂಭಿಸಿದ್ಲು. ಆ ದೃಷ್ಟಿಯಿಂದ ಅವಳು ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ನಾವು ಹೇಳುವಂಥದ್ದು. ಏನು ಪೋರ್ಚುಗೀಸರು ಊರಿಗೆ ಬಂದು ಇಲ್ಲಿ ಮಳಿಗೆಗಳನ್ನ ಮಾಡಿಕೊಂಡಿದ್ದು, ಅದಕ್ಕೆ ಯಾರು ಕೃಷಿಕರು ಇದನ್ನು ಮಾಡಬಾರದು, ನಮ್ಮ ಕೃಷಿ ಉತ್ಪನ್ನಗಳನ್ನ ಅದಕ್ಕೆ ಹಾಕಬಾರದು ಎಂಬಂತ ಹಕ್ಕೊತ್ತಾಯನ್ನು ಅವಳು ಮಂಡಿಸಿದ್ಳು. ಅದ್ರ ಜೊತೆಗೆ ಬಹುಶಃ ಅವಳ ಬಗ್ಗೆ ಪೋರ್ಚುಗೀಸರ ದೃಷ್ಟಿಯಿಂದ ಹಬ್ಬಕ್ಕಳನ್ನು ನೋಡ್ಬೇಕು. ನಾವು ಹಬ್ಬಕ್ಕಳ ದೃಷ್ಟಿಯಿಂದ ಪೋರ್ಚುಗೀಸರನ್ನು ನೋಡ್ಬೇಕು. ಯಾಕಂತ ಹೇಳಿದ್ರೆ ರಾಯಭಾರಿ ಡೆಲ್ಲವಿಲ್ಲೆ ನನ್ನ ನೆನಪು ಪ್ರಕಾರ ಇಟಲಿಯ ರಾಯಭಾರಿ ಅವರು ಪೋರ್ಚುಗಲ್ಗೆ ಹೋದಾಗ ಅಲ್ಲಿ ಅವರಿಗೆ ಹೇಳ್ತಾ ಇದ್ದಾರೆ, ನೀವು ಎಂದಾದರೂ ಪ್ರವಾಸ ಮಾಡುವಾಗ ಭಾರತಕ್ಕೆ ಹೋಗಿದ್ದೀರಿ, ನೀನು ಉಳ್ಳಾಲಕ್ಕೆ ಹೋಗು, ರಾಣಿ ಹಬ್ಬಕ್ಕಳನ್ನ ಭೇಟಿ ಮಾಡಿ ಅವಳ ವಿಚಾರ ಮಾಡಿಕೊಂಡು ಬರಬೇಕು ಎಂಬ ಹಕ್ಕೊತ್ತಾಯನ ಮಾಡಿದ್ದಾರೆ. ಹಬ್ಬಕ್ಕಳು ಅಂತ ಹೇಳಿದ್ರೆ ಇತಿಹಾಸದ ನೋಡಿದ್ರೆ 3 ಜನ ಹಬ್ಬಕ್ಕಂದಿರಿದ್ರು. ನಾವೀಗ ಇಲ್ಲಿ ಉತ್ಸವವನ್ನ ವಾಕ್ಯವನ್ನು ಮಾಡುದಂದ್ರೆ 2ನೇ ಹಬ್ಬಕ್ಕ. ಅವಳ ಕಾಲದಲ್ಲಿ 1545 ಸುಮಾರಿಗೆ ಆದಂತಹದ್ದು. ಆದ್ರಿಂದ 3 ಜನ ಹಬ್ಬಕ್ಕಂದ್ರಲ್ಲಿ 2ನೇ ಅವಳೇ ನಮ್ಮ ಈ ವಿಚಾರಗಳನ್ನ ನಾವು ಏನು ಇಲ್ಲಿ ಕಾರ್ಯಕ್ರಮ ಆಗ್ತದೆ ಆ ಹಬ್ಬಕ್ಕೆ 1540ರಿಂದ ಪುತ್ತಿಗೆಯಿಂದ ಉಳ್ಳಾಲಕ್ಕೆ ಬಂದು ಉಳ್ಳಾಲದಲ್ಲಿ ನೆಲೆಸಿದ್ದವಳು. 1556ರಲ್ಲಿ ಪೋರ್ಚುಗೀಸರನ್ನೇ ಹೋರಾಟ ಮಾಡಿದವಳು. 1580ರಲ್ಲಿ ಯುದ್ಧದಲ್ಲಿ ಅವಳು ಹತನಾದಳು ಇವರಿಂದ, ಪೋರ್ಚುಗೀಸರಿಂದ. ಆದ್ರಿಂದ ಈ ದೇಶಕ್ಕೋಸ್ಕರ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೆಚ್ಚು ಬಲಿದಾನ, ತ್ಯಾಗ ಮತ್ತೆ ಜನಧ್ವನಿಯನ್ನು ಎತ್ತಿ ಹಿಡಿದಂತ ಒಬ್ಬ ನಾಯಕಿ ಹಬ್ಬಕ್ಕ ವೀರರಾಣಿ. ನಮ್ಗೆ ಹೆಮ್ಮೆ. ನಾವು ಗೌರವ ಪಡೋದು ನಮ್ಮ ಊರಿನವಳು, ಉಳ್ಳಾಲದವಳು. ಬೇರೆ ಬೇರೆ ಇಲ್ಲಿಯ ಡೆಲ್ಲಿಯ ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ರಾಜಕಾರಣಗಳಿದೆ, ಡೆಲ್ಲಿಗೆ ಹೋಗಿರ್ಬೋದು. ಆದ್ರೆ ನಮ್ಮದೇ ಊರಿನಲ್ಲಿ ಸ್ವಾತಂತ್ರ್ಯದ ಕಿಡಿಯನ್ನ ಹಚ್ಚಿ ಸ್ವಾತಂತ್ರ್ಯ ಏನೇನು ಆನಂತರ 1940 20 ನಂತರ ಏನೇನಿಲ್ಲ ಸ್ವಾತಂತ್ರ್ಯ ಹೋರಾಟ ಆಗಿದೆ, ಅದೆಲ್ಲವನ್ನು 1545ರಲ್ಲಿ ಮಾಡಿ ತೋರಿಸಿದಂತಹ ವೀರ ವನಿತೆ ರಾಣಿ ಹಬ್ಬಕ್ಕ ದೃಷ್ಟಿಯಲ್ಲಿ ಇವತ್ತು ನಾವು ಈ ಸೆಮಿನಾರನ್ನ ನಿಮ್ಮಲ್ಲಿ ಮಾಡ್ತಾ ಇದ್ದೇವೆ. ನೀವಿನ್ನೂ ಸಣ್ಣ ವಿದ್ಯಾರ್ಥಿಗಳು, ಕಾಲೇಜಿನಲ್ಲಿ ಓದುತ್ತಿರುವವರು, ನಮ್ಮ ಇತಿಹಾಸವನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ ನೀವು ತಿಳಿದುಕೊಂಡು ಮುಂದಿನ ದಿನಗಳಲ್ಲಿ ಹಬ್ಬಕ್ಕಳ ಬಗ್ಗೆ ಹೆಚ್ಚು 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 ಪುಸ್ತಕಗಳನ್ನು ಬರೆಯುವಂಥದ್ದು,
ಹೆಚ್ಚು ಹೆಚ್ಚು ಸೆಮಿನಾರ್ಗಳನ್ನು ಮಾಡುವಂಥದ್ದು, ಅಥವಾ ಬೇರೆ ಬೇರೆ ವಿಚಾರಗಳನ್ನು ಸಾರ್ವಜನಿಕರಿಂದ ಮಂಗಳೂರಿನ ಡೆಲ್ಲಿವರೆಗೆ ತೆಗೆದುಕೊಂಡು ಹೋಗ್ಲಿ. ಯಾರ ಭವಿಷ್ಯವನ್ನು ಯಾರು ಹೇಳಲಿಕ್ಕೆ ಆಗಲ್ಲ, ನಾಳೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗುದು. ಆದ್ರೆ ನಿಮ್ಮಲ್ಲಿ ಪ್ರಧಾನಮಂತ್ರಿ ಆಗಿರುವವರು, ಮುಖ್ಯಮಂತ್ರಿ ಆಗುವವರು, MP ಆಗುವವರು, MLA ಅಥವಾ ಜಿಲ್ಲಾ ಮಟ್ಟದ ನಾಯಕರಾಗುವ ತುಂಬಾ ಜನ ಇರ್ಬೋದು. ಭವಿಷ್ಯದನ್ನ ಈಗ ಹೇಳಲಿಕ್ಕೆ ಆಗಿಲ್ಲ. ಆದ್ರೆ ತಾವು ಗಮನ ಇಟ್ಕೊಳ್ಬೇಕು. ಇಲ್ಲಿ ಒಬ್ಬಳು ರಾಣಿ ಈ ದೇಶವನ್ನು ಆಳಿ ಪ್ರಥಮ ಸ್ವಾತಂತ್ರ್ಯ ಕಿಚ್ಚನ್ನ ಹಚ್ಚಿದವಳು. ಅವಳನ್ನು ನಾವು ನೆನಪಿಸಿಕೊಳ್ಳುವಂತ ವಿಧಾನ ನಿಮ್ಮ ಮುಖಾಂತರ ಇದು ಮುಂದಕ್ಕೆ ಹೋಗಲಿ ಎಂಬ ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಹಬ್ಬಗಳ ಬಗ್ಗೆ ಈ ತರದ ಕಾರ್ಯಕ್ರಮಗಳನ್ನು ಹಂಚ್ತಾ ಇದ್ದೇವೆ. ಮುಂಚೆ ವರ್ಷಕ್ಕೊಂದ್ಸಲ ಸರ್ಕಾರದ ಹಣ ಇತ್ತು, ಈಗ ನಮ್ಮದೇ ಸಂಗ್ರಹ ಮಾಡಿಕೊಂಡು ನಾವು ಹಬ್ಬಕ್ಕ ಉತ್ಸವ ಮಾಡ್ತೇವೆ. ಹಬ್ಬಕ್ಕ ಉತ್ಸವ ಒಂದು ಹಂತಕ್ಕೆ, ಆದರೆ ಅದೆಲ್ಲಕ್ಕಿಂತ ವಿದ್ಯಾರ್ಥಿಗಳ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಹಬ್ಬಗಳ ಬಗ್ಗೆ ತಿಳುವಳಿಕೆ ಹೇಳುವುದು ಹೆಚ್ಚು ಸಮಂಜಸ. ನೀವು ಇದನ್ನು ಸದುಪಯೋಗ ಮಾಡಬೇಕು. ಮುಂದಿನ ನಿಮ್ಮ ಭವಿಷ್ಯದಲ್ಲಿ ಹಬ್ಬಗಳ ಆಡಳಿತ ಕ್ರಮಗಳು, ಹಬ್ಬಗಳ ವಿಚಾರಧಾರೆಯನ್ನ ಸಾರ್ವಜನಿಕರಿಗೆ ತೆಗೆದುಕೊಂಡು ಹೋಗ್ಬೇಕೆಂಬ ಇರಾದೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನೀವು ಅದನ್ನು ಮಾಡ್ತೀರೆಂಬ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ಏರ್ಪಡಿಸಿದ್ದೇವೆ. ಈ ಹಬ್ಬಗಳ ಹೆಸರು ಜಗತ್ತಿನಲ್ಲಿ ಹೆಚ್ಚು 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 ಪ್ರಚಾರ ಆಗಲಿ ಅಂತ ಅನಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಬಹುಶಃ ಉದ್ಘಾಟನಾ ನುಡಿಯಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿಯ ಧ್ಯೇಯ, ಉದ್ದೇಶ ಮತ್ತು ಗುರಿಗಳನ್ನು ಹೇಳುತ್ತಾ ಮುಂದೆ ಹಬ್ಬಕ್ಕಳ ಇತಿಹಾಸದ ಒಂದಿಷ್ಟು ಪುಟಗಳನ್ನ ನಿಮ್ಮ ಮುಂದೆ ನಮ್ಮ ಜಯರಾಮ್ ಶೆಟ್ಟಿ ಅವರು ನೀಡಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಬಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಏನಪ್ಪ ನಾವೆಲ್ಲ ಇಂಗ್ಲಿಷು, ಏನೋ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಉಪನ್ಯಾಸನು ಕನ್ನಡದಲ್ಲಿದ್ರೆ ನಮ್ಗೆ ಎಷ್ಟು ಅರ್ಥ ಆಗುತ್ತೆ. ಕೆಲವರ ಒಂದು ಕೋಳಿ ನಿದ್ದೆ ಕೂಡ ಆಯ್ತು ಅಂತ ಅನಿಸ್ಕೊಳ್ತೇನೆ. ಆಲ್ ಆರ್ ವಾಚಿಂಗ್ ವಿತ್ ಬ್ಲಿಂಕಿಂಗ್ ಐ, ಸಮನ್ ಆಲ್ ಸ್ಲೆಪ್ಟ್ ಲೈಕ್ ಅ ಗುಡ್ ಸ್ಲೀಪ್. ಸೊ ನಿಮ್ಮನ್ನ ನಿದ್ದೆಯಿಂದ ಎಬ್ಬಿಸ್ಲಿಕ್ಕೆ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉಪನ್ಯಾಸ ಕಾರ್ಯಕ್ರಮ. ಬಹುಶಃ ನೀವು ನೋಡ್ತಾ ಇರ್ಬೋದು, ಹಬ್ಬಕ್ಕ ಉತ್ಸವ ಸಮಿತಿಯನ್ನ ಕಳೆದ 26 ವರ್ಷಗಳಿಂದ ಒಬ್ಬ ಸಾರಥಿಯಾಗಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯೊಂದಿಗೆ ಬರುವಂತ ಎಲ್ಲ ಅಡೆತಡೆಗಳನ್ನ ಎದುರಿಸಿ ನಡೆಸ್ತಾ ಇರುವಂತವರು ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು. ದಿನಕರ್ ಉಳ್ಳಾಲ್ ಅವರನ್ನ ಆಗ ಸ್ವಾಗತ ಮಾಡುವಾಗ ನಮ್ಮ ಕೋಶಾಧಿಕಾರಿಗಳು ಇಂಟ್ರೊಡಕ್ಷನ್ ಅನ್ನ ಕೊಟ್ಟರು. ಅವರು ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಸದಸ್ಯರಾಗಿದ್ದಾರೆ. ಈಸ್ ದ ಓನ್ಲಿ ಒನ್ ಫೈಟರ್ ಹೂ ಇಸ್ ಫೈಟಿಂಗ್ ಎವ್ರಿ ಮೀಟಿಂಗ್ ಇನ್ ಉಳ್ಳಾಲ್ ನಗರಸಭೆಯಲ್ಲಿ. ಅದೇ ರೀತಿ ಉಳ್ಳಾಲ ನಗರಸಭೆಯ ಮಾಜಿ ಅಧ್ಯಕ್ಷರು ಮಾತ್ರ ಅಲ್ಲ, ನಾವು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ನನ್ನ ಮಾತು ಎಷ್ಟು ಅರ್ಥ ಆಗುತ್ತೆ ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಕಾಲಾಯ ತಸ್ಮೈ ನಮಃ ಅಂತ. ಅನಂತರ ನಿಮ್ಗೆ ಸ್ಟೂಡೆಂಟ್ಸ್ಗಳಿಗೆ ಇಂಗ್ಲಿಷಲ್ಲಿ ಒಂದು ಸ್ಲೋಗನ್ ಇದೆ, ವೆಲ್ ಬಿಗಾನ್ ಈಸ್ ಡೋಂಟ್ ನೋ ನ್ಯೂ ಕಮರ್ಸ್, ವೆಲ್ ಬಿಗಾನ್ ಈಸ್ ಆಫ್ಟರ್ ಸಿ ಆಲ್ ಸೀನಿಯರ್ಸ್ ಆರ್ ಸ್ಟೆಲ್ಲಿಂಗ್. ಸೊ ಒಂದು ನಂಟಿದೆ. ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರು ಕೂಡ ಎಲೋಷಸ್ನ ಒಂದು ಹಳೆ ವಿದ್ಯಾರ್ಥಿ. ನಂತರ ನಮ್ಮ ಮಂಗಳೂರಿನ NITKಯ ಇಂಜಿನಿಯರ್ ಪದವಿಯಲ್ಲಿ ರ್ಯಾಂಕ್ ಹೋಲ್ಡರ್. ಬಹುಶಃ 1900 ಸರ್ 77ರಲ್ಲಿ ನಾವೆಲ್ಲ ಹುಟ್ಟೇ ಇಲ್ಲ. ಸೊ ಈಸ್ ಅ ರ್ಯಾಂಕ್ ಹೋಲ್ಡರ್. ಅಷ್ಟು ಮಾತ್ರ ಅಲ್ಲ, ಇವರಿಗೆ 3 ಮಕ್ಕಳಿದ್ದಾರೆ. ಅವರು ಕೂಡ ಎಲೋಷಸ್ನ ಓಲ್ಡ್ ಸ್ಟೂಡೆಂಟ್ಸ್. ಅಮೆರಿಕದಲ್ಲಿ PhD ಅನ್ನ ಮಾಡಿಕೊಂಡು ಇಬ್ರು ಹುಡುಗರು ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಳು ಮಗಳು ಈ ಕಡೆ ಡಾಕ್ಟರನ್ನ ಮಾಡ್ತಾ ಇದ್ದಾಳೆ. ಶಿ ಇಸ್ ಅ ಡಾಕ್ಟರ್ ಅಂಡ್ ಬೋತ್ ಆರ್ ಇಂಜಿನಿಯರ್ಸ್. PhD ಅನ್ನ ಮಾಡಿಕೊಂಡು ತುಂಬಾ ಸರಳ ವ್ಯಕ್ತಿತ್ವದ ಮಕ್ಕಳು. ಯಾಕೆ ಹೇಳಿದ್ರೆ ಕೆಲವೊಮ್ಮೆ ವ್ಯಕ್ತಿಗಳನ್ನ ನೋಡಿ ನಾವು ವ್ಯಕ್ತಿತ್ವವನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಸನ್ಮಾನ್ಯ ದಿನಕರ್ ಉಳ್ಳಾಲ್ ಅವರೊಬ್ಬರ ಸಾಮಾಜಿಕ ಹೋರಾಟಗಾರರಾಗಿ ಹಬ್ಬಗಳ ಇತಿಹಾಸದ ಅನ್ಟೋಲ್ಡ್ ಸ್ಟೋರೀಸ್ ಅನ್ನ ನಿಮ್ಗೆ ಇಂಗ್ಲಿಷಲ್ಲಿ ಬಹಳ ನಿರರ್ಗಳವಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ, ನಿದ್ದೆ ಮಾಡಿದ್ರೆ ಒಮ್ಮೆ ಎದ್ದು ಈ ನಿದ್ದೆಯಿಂದ ಎದ್ದು ಬಂದಂತೆ ಹೇಳಿದಾಗೆ ನಿದ್ದೆಯಿಂದ ಎದ್ದು ಬಂದಂತೆ ಸರ್ವಜ್ಞನನ್ನ ಕರೆಯೋ ಹಾಗಿಲ್ಲ. ಸೊ ಇಂಥ ನಿಟ್ಟಿನಲ್ಲಿ ಸೊ ನೌ ಮಿಸ್ಟರ್ ದಿನಕರ್ ಉಳ್ಳಾಲ್ ಇಸ್ ಆನ್ ದ ಸ್ಟೇಜ್ ಟು ಟೆಲ್ ಯು ಅಬೌಟ್ ದ ಅನ್ಟೋಲ್ಡ್ ಸ್ಟೋರಿ ಅಬೌಟ್ ಹಬ್ಬಕ್ಕ. ಬಹಳ ಚೆನ್ನಾಗಿದೆ. ಸೆಷನ್ ಮುಗಿದ ಕೂಡಲೇ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಮನಸ್ಸಲ್ಲಿದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರು ಕೂಡ ಸರ್ ಹತ್ರ ನಿಮ್ಗೆ ಕ್ಲಿಯರ್ ಮಾಡ್ತಾ ಅಂತ ಹೇಳ್ತಾ, ಈಗ ದಿನಕರ್ ಉಳ್ಳಾಲ್ ಅವರಿಂದ ಹಬ್ಬಕ್ಕಳ ಕಂಡು ಕೇಳರಿಯದ ಒಂದಿಷ್ಟು ಕಥೆಗಳು. ವಂದನೆಗಳು ಧನಲಕ್ಷ್ಮಿ ಗಟ್ಟಿಯವರೇ. ಏನೋ ಒಂದು 2-3 ನನ್ನ ವಿಷಯ ಮಾತಾಡಿದರು, ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ನಾನು ಇಂಜಿನಿಯರ್ ಪದವಿ ಪಡೆದಿದ್ದೇನೆ ಅಂತೇಳಿ
ನಾನು ಇಂಜಿನಿಯರ್ ಪದವಿ ಪಡೆದ ನಂತರ ನಾನು ಒಂದು 6 ವರ್ಷ ನಾನು ಸಿಂಗಾಪುರ್ಲಿ ಕೆಲಸ ಮಾಡಿಕೊಂಡು ನಂತರ ಇಲ್ಲಿ ನಮ್ಮ ದೇಶಕ್ಕೆ ಒಂದು ರಾಜಕೀಯಕ್ಕೆ ನಾನು ಮುನ್ನುಗ್ಗಿದ್ದೆ. ನನ್ನ ಮಕ್ಕಳು ಕೂಡ ಸೈಂಟ್ ಎಲೋಸಿಸ್ನಲ್ಲಿ ಕಲಿತದ್ದು. ನಾನು 8th ಸ್ಟ್ಯಾಂಡರ್ಡ್ ಸೈಂಟ್ ಎಲೋಸಿಸ್ಲಿದ್ದು, ನಾನು ಹೋಲಿ ಏಂಜಲ್ಸ್ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಇದ್ಕೊಂಡು ಸೈಂಟ್ ಎಲೋಸಿಸ್ ಅಲ್ಲಿ ಕನ್ನಡ ಮೀಡಿಯಂ ಮಾಡಿಕೊಂಡು, ನನ್ನ ಮಗಳು ಕೂಡ ಸೈಂಟ್ ಆಗ್ನೆಸ್, ಸೈಂಟ್ ಟೆರೆಸಲ್ಲಿ ನನ್ನ 2 ಮಕ್ಕಳು ಟ್ವಿನ್ಸ್, ಅವರಿಗೆ PhD ಮಾಡಿಕೊಂಡು ಅಮೆರಿಕಲ್ಲಿದ್ದಾರೆ. ಇನ್ನು ನಮ್ಮ ನಾವು ಆಸ್ತಿ ಮಾಡಿದೆ ಅಂತ ಹೇಳಿದ್ರೆ ಮಕ್ಕಳು, ಇನ್ನೊಂದು ಆಸ್ತಿ ಮಾಡಿದೆ ಅಂತ ಹೇಳಿದ್ರೆ ಹಬ್ಬಕ್ಕ ಬಗ್ಗೆ ಅಂತೇಳಿ. Respected chief guests, dignitaries on the dais and off the dais, and the media persons, and my dear all students. ಏನಾದರೂ ಹೆಚ್ಚು ಕಡಿಮೆ ಆದರೆ ದಯಮಾಡಿ ಕ್ಷಮಿಸಿ. How many of you know Kannada here? Can you raise your hands? Oh, most of you know. How many of you don't know Kannada? Doesn't matter. Don't worry about it. I'll speak in Kannada, English only. Okay? Okay. Do you know about Appakka? Have you heard of her? No. Yes. Who said yes? Okay. Who is Appakka? Yes, she is a prayer writer. What is her language? What is the language she speaks? To write your this thing. And what is Appakka's name? What is Appakka is not her name. What is her name? Okay, how many Appakkas are there? That's what questions. No, I also don't know. There are 5 Appakkas are there. So Appakka's name also nobody knows, because Appakka is a surname. It is not a name of Appakka. There are 5 Appakkas, 2nd Appakka, 3rd Appakka, 4th Appakkas, and all things. She is a Taula Rani. We call her Taula. Tulu dynastic, this thing, Chauta dynasty. Chautas are Jains. Appakka is a Jain. You know that? You heard this song here in Kannada Gita. ನಾನು 2 ಮಕ್ಕಳನ್ನು ನೋಡ್ತಾ ಇದ್ರೆ, ದೇ ವರ್ ಆಲ್ ಸಿಂಗಿಂಗ್ ಇಟ್. ಎಲ್ಲ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ಸ್. ಐ ಥಿಂಕ್ ಯು ಗೆಟ್ ಅಪ್ ಪ್ಲೀಸ್, ಜಸ್ಟ್ ಸ್ಟ್ಯಾಂಡಿಂಗ್ ಇಟ್ ಸ್ಪೆಕ್ಸ್. He was speaking he was really telling that Kannada Gita. He was really this. Congratulations. I was watching you because he was always sit down, and nearby him also. So the thing is, she is a ferocious leader, ferocious queen, Abhaya Rani. ನಮ್ಮ ಎಲ್ಲ ಚರಿತ್ರೆಯಲ್ಲಿ wherever history is there, you go back to your 1500 years back. All of you take your mind back. You are only just on a small lungi, without chappal, without road, without car, without aeroplane. You don't know what is the facilities were there that time. Now you have all the facilities. No watch, nothing was there. That time the ruler was there, Appakka. She ruled here also. This area, Paneer Church and other things and all these things, Someshwara, your Ranipura, your other things and all, she was ruling here. What I am referring is Appakka, the 2nd Appakka. Appakka 2nd, 1525, she born on 1525, and she took charge in Ullal. She was actually from Puttige. She brought up in Puttige. Puttige is a capital of Jain dynasty, that is Chauta dynasty. Mudabidre also is nearby, but that time it was a Chauta dynasty. Chautas are Tulu Jains. There is one more dynasty, Chauta. There is one more dynasty here in Mangalore. Mangalore was not ruled by the Ullal this thing. That was Banga dynasty. They are also Tulu. They are also Jains. So now we are linking each other, Chauta dynasty, Banga dynasty, and Portuguese. The Portuguese is ruled by the king, 1497. The king directed one small navigator, you go to find out where is in India. Because in Persian places, Arabian places, they were very familiar about the India, a lot of pepper, a lot of spices. They were going through Arabian Sea, and all Arabs, most of the Arabs are all reaching. These materials were reaching even Portuguese also, Spain also, Italians also. So they wanted to find a sea route. The Portuguese wanted to find king wanted a Portuguese sea route, because
lot of materials, lot of things were there in India which was going towards that side, but they were not able to find the sea route. So that this Vasco da Gama started in 97 with 4 big boats, almost 150, 170 sailors. They came down to the South Africa, where Cape Town is there. Then they came to the Mozambique. There they were stuck. There was one sailor was there who knew where was India and all. The Gujarat sailor was a Muslim sailor. He came, he directed the Vasco da Gama, and they came all the way to Calicut. Anybody in Kerala? Can you raise? 1498. 1498, May 20th. Kappad, Calicut is a place where you find a statue of, where a place you know that where it is Vasco da Gama landed. There the ruler was the Jamarin king. He is the ruler of that Calicut king. He initially welcomed, then later on he said, no, we don't want, because almost all the traders in West Coast, all the places in Ullal, Mangalore, all other places up to the Gujarat, most of them were Muslim traders were there, you know. They didn't want this gentleman to come and take our pepper and high prices or whatever it is there and all. So initially they welcomed him, then later on they said, no, he can't come here and all. So he came all the way to our Arabian Sea and came up to this thing. Then he went back to after 1 year he reached Portuguese again. When he came, 4 was there, 4 ships were there, 170 sailors were there. When he went back, 50 of them were, 50 this thing were demolished or vanished and this thing and all, hardly this thing. The king, he appraised the king, what is that there in the king, this thing and all. So India was first, the country, Vasco da Gama reached sea through of the colonial this thing. After that, Dutch, French, Britishers came. That is what's called, the first sea router is Vasco da Gama and all. He came to Calicut, from there is. Second time somebody else is coming here into India. And third time, the same Vasco da Gama comes here. And it is almost 1525, I am telling you the years. Hello, Albuquerque was one of the greatest, viceroy of that. By the time when the Portuguese 1525, almost 25 years, they conquered all the world. Can you imagine? They conquered even Gulf, this thing, came back to the western, this thing, Ceylon, Malacca, Indonesia, then they went to China, they went to Japan, they went to Portuguese, they went to Brazil, they went to all the places. They were the maritime leader of that time. Nobody could conquer them. They had a navigation, such a navigation, this thing, with cannon, with all the heavy ships and all. So no, this local people could conquer him. So they could capture everybody. The western coasts are fully occupied by their ships. They did not do. And finally, what they do is they settle in Goa. Goa was the first this thing, and they settled there and all. So Albuquerque is was the main leader who was there. Later on, so many people came in the Portuguese and all. So I refer this Jamarin. There are so many kings were there from this western side, like in Cochin they were there, Calicut was there, Kannur was there, in Kumble was there, in Ullal was there, Mangalore was there, Karnad was, Mulki was there, Gangoli, Karwar, everywhere it was, there were kings, they were all kings, most of them were Jains and all, they are kings and all. So everybody surrendered except 3 places. One is in Calicut, the Jamarin king, the second was in here in Ullal Rani, and the third one is Rani Channabaira Devi. She is also Jain. She is also Gerusutta, this thing. She also ruled almost 60 years, 50, 60 years of she alone. This Jain Rani, she has ruled also. The difference between Rani Abbakka and she is 1 year. Because we are calling Rani Abbakka the first freedom fighter because 1955 the first attack took place to Ullal was 1955. The 1956 was the Channabaira Devi attack was taken place. The reason is in 1525 they already captured Mangalore. The Bangarasa, what I was referring, Bangaraja, surrendered to the Portuguese and he obeyed to give the taxes to Portuguese. So all these 3, all the places, everywhere, right from beginning, Ceylon to this thing, everywhere Portuguese were running here and there with the ships and all these things. Based on the Goa, they have been running and all these things. The first attack took place in Ullal. The Rani Abbakka came to 1545.
She came as a matrilineal. Anybody knows what is matrilineal? That is Aliya Santana. You know that Aliya Santana? The Tirumal Raya Puttige was her uncle. So the ruler was here, and that time was the Tirumal Raya. His sister's daughter was Abbaka, Queen Abbaka. So she was trained like anything, she can sword fighting, horse riding, even arrow, archery, this thing, everything she was, nobody could do that one. That type of heroic efforts, nobody could at that time. Probably they may be knowing that every queens that time, it is not only Rani Abbaka was there, earlier that there were so many queens were there, they were all Jains, and most of the Jains, they were all well trained in all this type of warfare articles and all these things. The first attack took place, already Mangalore was encroached by the Portuguese. The first 1955 they attacked Ullal. They couldn't succeed it. Again second attack took place 1958. They couldn't succeed. Both the times they knew that the Portuguese are going to attack again and again. And that is the 1967 war between the Ullal and the West was the most dangerous war which has taken place in the history of Rani Abbaka. Joy Bexito was the one who came here, who launched this ship there, along with Noronha, Admiral Noronha and all. Viceroy Mascarenhas was there in Portuguese. They bombarded like Ullal anything. 1567 is the year. Everything was destroyed. Concrete was this thing. Bexito entered into the Queen's palace, destroyed everything and all. And they found that Ullal was vacant. So imagine the situation, nobody was there visible to anybody. So at the night, they were enjoying. Bexito was enjoying. Some 100 Portuguese sailors were enjoying near to the Maguira, where the Sadhana Mangere is there, near to that they were enjoying. They are drinking, they are all dancing. Rani escaped that kote from her Aramane, that is near to the Mukkasheri. She went to our Alekala Masjid is there. Do you know that Alekala Masjid? I will tell you later on this thing. That the Muslims protected her. And that time, night, Chamundeshwari Devasthana and Alekala Mogaviras and Muslims came together. They formed a group of almost 200 soldiers. When they are marrying, and these Portuguese were marrying, they are drinking, and even Abbaka, they exchange their costumes with the black. And the arrows they put is that, the coconut, if you put oil and then the fire arrow, you send it the fire arrow. So all these people were gathered together, they played a plan, the night around midnight, they went to there, all the ships, all the people, they attacked and they killed everybody. Maybe 10 people, 20 people were survived and all. It was a very surprise attack from the Queen because they couldn't bombard without any this thing. Portuguese were very big and they had big guns and all. The only way tactics they had is to throw the fire arrows from the long distance. With the darkness, nobody could make out. So who are there? Where are they? From which side they are coming and all? This is the exact real story of Abbaka, who fought against the Portuguese. This news went all the way to the Europe, even Persia, even other places and all. There is one queen who is Ullal's Abbaka, who fought against the Portuguese. Even the king got surprised also. So this is the third attack that took place. And the last attack, when this queen, second Abbaka, took place is almost, when she was in the later stage of this thing, it is almost 1580 around these things. This Jamurin king also was against for this Portuguese. So he was supporting this Queen Abbaka. This Queen Abbaka, second Abbaka, was feudatory of Vijayanagara. The Vijayanagara Empire was the main, emperor of all these places. It was up to the, up to Calicut, even other things. Even if you go to Mylapore, if you find that Vijayanagara place name is there, all southern India except that Travancore place, other than all this thing was covered by the Vijayanagara. Lakkasangadi war was there, they took place where the Vijayanagara, he collapsed. Bahumani people, Bijapur, Mahumani, they won the war and the Vijayanagara collapsed and all.
So that time again this Portuguese have become, because a little inefficient, because Vijayanagara and Portuguese had a little understanding. The Goa was conquered by Portuguese, supported by the Vijayanagara. From the Bijapur Bahmani, Goa was ruled by them, so that's why Bijapur defeated. And so Vijayanagara, they wanted all horses, good horses, gold and other things. They had understanding with the tribes. So wherever Vijayanagara was there, he was supporting for this Portuguese, and okay, you start your fortress, you should do all the things and all. But the Samanta, small people are all obeying, but except these three pieces. Then this Karadia started. So 1980, when the war started, the fourth war of this Abbaka, the Kutipokare was the one who was the general of this. Kutipokare is not from Anglo side. He was a Muslim, but he was from the Calicut Jamarin fellow. He was from that army, this thing, he came here supporting the Abbaka, and they attacked Mangalore. Can you imagine? They attacked not only Ullal, they attacked Mangalore also. So Mangalore, they defeated Portuguese during that time. But again, they mobilized, Portuguese mobilized warfare, everything. They attacked Ullal. Ullal Rani was caught. She was placed in a prison. And she died there. And in between, there was a marital difference between that, because she died not because of her this thing, because of Bangarasa. Bangarasa second is a husband of her Rani Abbaka, who was ruling in Mangalore. He surrendered first to the Portuguese, and he gave all the kappa and all. He got married to the Rani Abbaka. So because he also died, before she died, he died, and because of our Aliya Kamaraya, he died. He and the Portuguese combined together. They took over Mangalore. In that time, Abbaka, Queen Abbaka left her husband. So this is all why, because for her homeland, whatever you can do, she even to leave her husband for the sake of her land. So she left her husband, giving all her jewels, whatever the marriage, this thing, bringing her children to Ullal. So this was the story of the first Abbaka which she lost, and she was in fact buried. You can say that Abbanjara was a place where in Ullal it is there. Is a place is there. Abbanjara means Abbaka, the Anjara is his name is there, it is there. Now coming to the second part of there, I told you there are 2-3 Abbakas are there. This Abbaka after that, there's one more Raja was there. Nobody was knowing it. In fact, the Raja ruled only for 15 years. He died. Unfortunately, we don't know who is the Raja, why, how he died and all. But the Portuguese is still there. This Bangarasa is still there. So the second Abbaka, what we call is Kiri Abbaka. This is Hiri Abbaka, this is Kiri Abbaka. She is also ferocious. She has also learned all the tactics of this thing. This Portuguese did not. Sometimes there was a adjustment between them. Okay, we'll not fight. Sometimes they have a fight. Sometimes you give this. But even second Abbaka also did not allow Portuguese to enter the thing also. There was a fight every time. The second Abbaka was more, brainy, and she built a big fort, big everything, and they bought all 10,000 people, Kotaga people and all, Nayak people and all, Gatti Samajas, all these Mogaviras and Muslims, Mapiles and all together. They combined together. I mean, they wanted to strengthen the Rani's hands, and so that nobody should come and all. Even then they attacked the Abbaka, this thing, Ullal. But they could not succeed. That is the time when this history of Abbaka came to know only when Peter Delaveles came to in the year 1624 he reached here. It was his publication that Abbaka story has come to the world. It was in 1860. It was known to the world that Abbaka was there. He travelled all the way from, he is an Italian traveller, he is not this thing, all the way from Persia, he came to the Arabi, he came all the way from Gujarat, he came to this thing. When he reached the Persia, the Persian king told, see, when you are going travelling to this side of this thing, please visit Rani Abbaka. Without visiting her, don't come back to this thing and all.
almost all the Portuguese, whoever that time they were writing, it's not that it is a story of this thing. Every communication was in writing. Either Abbaka was writing to Portuguese was writing to Abbaka, and the Viceroy of Goa was writing to the even Lisbon, where the Portuguese there. There is a communication was there. It is not that just we are only this thing. So this, the level he came to the Ullal, but he came to Rudolph. He saw the beautiful valleys. He wandered around the streets. You can find all the go-downs with all mapiles, traders, everything with the pepper, spices and all. But he couldn't find Rani Abbaka. He waited. He went back to Mangalore. Again, next day he went to the Malali. Malali is one of the place where she was also ruled. That comes very near to the Puttige. Malali is very near to this thing, where wherever the Palali Devasthana it comes, always Rani Abbaka's names always will be remembered. So Malali, she was there. There is again one more Aramane was there. Here he went and saw the Rani. Nobody could mention he mentioned such a words. Nobody could say she is the Rani and all. It was not, you look very normal, like, Nalla she was looking like a fatty girl, and not even, she was working in an agricultural field with all 4 sipais and other things and all. And he talked to, they were all Dvibhashis. 2 people, one Brahmana was there who was able to speak Portuguese and all. So they were able to talk all these things and all. So she asked a lot of questions about him, why you come here. He told her that I come because your name was known to everywhere. You were having so many this thing. So I want to see and all. So she explained what is this thing and all. And in a very distinct, sarcastic manner and all these things, sometimes questions she asked. Then she said, okay, I'll come to Mangalore, I'll meet you tomorrow. But she did not meet him at all. Her son also met on that time when Delavale came. It has happened 1624 when Portuguese. That time that Abbaka's age also he has given around 40 years. So it means, what it means to say, the second Abbaka is not a daughter of first Abbaka. You will not be able, because when the first Abbaka died in 1984, there was one Raja was there, second Abbaka also is around 1640. She almost, till that time Portuguese were there, they were ruling, all these things were there. Afterwards, the third Abbaka, fourth Abbaka came, but Ullal was never in the history of this thing, caught by the Portuguese at all. So the Portuguese also afterwards, they also stopped, taking over this thing. They lost their empire, they lost their wealth, they only settled in Goa, and the first colonists to come to India is Portuguese. Who is the last colonist to go from India? Who is the last colonist to go leave India? Tell me properly. Where? Yes, right. 1961, she left Goa. The first colonial came to India is Portuguese. The last colonials left is Portuguese in 1961. So this is the story of Abbaka. You will not believe this story, you will not believe, because such a wonderful lady, for her own, not for her own sake, for her land, she fought a land. Mighty Portuguese. The whole world was won by the Portuguese. But the small kingdom by the Ullal, she fought against Portuguese and won the war. She did not defeat. She won. She died on her own. Nobody killed her. She died on. She might have killed by her own, in-laws or somebody, something like that, treachery, what you called, backstabbing and all these things. But no Portuguese could have been. She built a fortress like anything and all. So now let me be finishing within 5-10 minutes. I'll tell you my timing is almost over this. I'll tell you where are the locations where you can find the Abbaka's this thing. Starting from the Uchila, where our MG Mohan is here, you find that one Devasthana is there on top, Vishnumurti Devasthana. You find that Kota is there. The side of this thing, there is a Kota is there. You can find that Abbaka's Kota. You can see the gun, this thing. Then coming to your Someshwara Devasthana, there is another Kota is there, nearby that. Afterwards, you'll come to Ambat Kere. The Ambat Kere was Kere by the Rani Abbaka only. Now only 2 Keres are there. Afterwards, you will find the Mukkasheri. Mukkas means Mukkasheri, Muslims they were all staying there. There that palace was there. So then she was when our Someshwara Devasthana, there was you call Jaladroni is there. We have seen Jaladroni.
where the water is pouring, when you pour it, will pour on the Swilinga. It falls on Swilinga. That is still there. It is name is written on the Abbakka. Rani Abbakka, it is written on that. The Daladroni is there. It is in our Abbakka Sankatra book is there. Then you come to the here, Basadi is there. Adinatha Pashtanatha Basadi. You see that Adinatha Pashtanatha Basadi is the only one Basadi in the whole over India where in Ullala. Because Adinatha was her husband's this thing, Pashtanatha is her this thing. So the Basadi was there in Basti Padapu. Why it is called Basti Padapu is the Basadi. There is a Bandasala is there. There is a Malraya temple, Devaki is there. Malraya Kotara, this thing is Bandasala. Lost her Vajra and she prayed saying that, okay, let me get that this thing and all. So she prayed and she got that, she gave Umbli for her, for the temple. So you find lot of Kotepura. What is Kotepura? That is a Kote what built by the Rani Abbakka. You will find Mastikate. Mastikate is those who, Sati died on the Sati, this thing they are called Mastikate. Veeragal you will find in Someshwara you will find a Veeragal. Lot of places you will find Appakkas, whatever the older things. Nobody could find. You will find that horse, they are able to tie, the elephants they were able to tie and this thing and all. There is a Bandasala is there. If you are interested, you can go and see. This is old 1565 years old Bandasala where they keep all peppers, gippers and all these things. Such Abbakka was there, but unfortunately, Ullal people are not knowing Abbakka this thing. Unfortunately, not many of them know it. The historical 1997, when we started Abbakka Utsava Samiti, Abbakka people started telling she is a Devi or something like that. They didn't want to attend it because it's a goddess you are praying and all. So we wanted to convince them. She is the queen of our Ullal. Even now people are not knowing it. Already our Ananda Secretary told Panir Church was built on that time. It's 1968 it was built by this thing. Before that 2 churches was there. She was not against the Portuguese building this. The first church was built in Rosario, the second was in Parangipete, the third church was in Panir, and all this area she was walking around this, all these places were there. How could they come, Portuguese can come and build a Panir church unless they no cooperation around this thing? So there was understanding between them. Only because she didn't want to give the taxes. She didn't want to give the kappa. They didn't want a kappa, what you call in the taxes, that's what. That is the only horata hers, because she wanted to protect her own people there in Ullal. They didn't want to lose and all. There was amicable. There was the Christians were there. 1952 the Christianity came into India. The Portuguese, when he landed to Calicut, he was seeing a temple and he was saying that he went, as a Christian he went there and all, thinking that it's a church and all. Then he thought that most of the people are Christians and all. There are Christians are there, because most of the agricultural products which was growing here in sugarcane and other things were all done by the Christians. Muslims were the traders, all Hindus were all there in that place. And she was the only one communal harmony. She fought against this thing. Without the support of her people, without the support of everyone, she could not have even defeated the Portuguese at all. That is Abbakka. Who is Abbakka means? That is she is the first freedom fighter. Heroic, fire this thing, archer. ಅಭಯ ರಾಣಿ ಅಬ್ಬಕ್ಕ ಅಂತ ಹೇಳಿದ್ರೆ ಅವಳಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೇವೆ. ನಾನು ಬೇರೆ ಏನಿಲ್ಲ, ಟೈಮ್ ಆಗ್ತಾ ಬಂತು, ಇನ್ನೊಂದು 2 ನಿಮಿಷದಲ್ಲಿ ಐ ಲಾಸ್ಟ್ 2 questions, that's all. What are the 2 items which, vegetable items Portuguese brought to India? Tell me, yes, you may be right, yes. Yes, right, you are right. There are 2 items, which was, last year it was very famous, that item was. Yes, right, tomato. Tomato was, it was 200, and that tomato and potato both have come from the this thing. 2 fruits items. Tell me out there. Yes, right, you are right. Pineapple. There is one more item is there. Tell me one thing, one more this thing there, which also starts from P. Papaya, yes, right, you are right. Papaya is the right one. So these are 2 things are there, which has been, a lot of things has happened from, because not in the cashew nuts and all, it has come from the Portuguese only. So a lot of things has happened, because colonization doesn't mean to say that they are, the first printing press has come to India from whom? The Portuguese. The first printing press has come from the Portuguese, this thing. So I hope you understand. If you have any questions, please let me know. Whatever I have, this is not available in anywhere in the books,
whatever the knowledge which I have gained from them, I gave it to you. Hope you understood. Hope you have learned something. If you have any questions, you can ask me, please. 2 minutes, that's all. Thank you. Thanks a lot. What you feel? Yeah, no words. Otherwise, again you are sleeping. ಬಟ್ ನಾನೊಂದು ಅಬ್ಸರ್ವ್ ಮಾಡಿದೆ, ಲಾಸ್ಟ್ ಒಂದೆರಡು ಕ್ವೆಶನ್ಸ್ ಕೇಳಿದ್ರು, ನಮ್ಮಲ್ಲಿ ಒಂದಿದೆ ಅಂದಾಜಿಗೆ ಕಲ್ಲದ ಹಾಕ್ಕೊನೆ ಅಂತ. ಹಾಗೆ ಮಾಡಿರ್ಲಿಕ್ಕಿಲ್ಲ. ಆಲ್ ಎಜುಕೇಟೆಡ್ ಆ್ಯಂಡ್ ಕೆಲವರೆಲ್ಲ ಈಗೆಲ್ಲ ಸಿಗುತ್ತೆ, ಸಿಂಪ್ಲಿ ಯೂಟ್ಯೂಬ್ಗೆ ಹೋಗಿ ಒತ್ತಿ ಒತ್ತಿ ಕೊಟ್ಟಿದ್ರೆ ವಾಟ್ ಈಸ್ ದ ನೇಮ್ ಆಫ್ ಇನ್ ಕನ್ನಡ ಮೊಬೈಲ್. ನಂದೊಂದು ಕ್ವಶನ್, ಜಂಗಮ್ ಅರ್ಧ ಬಂತು. ಎಸ್ ಜಂಗಮ ಕುಟ್ಟಿ, ಎಸ್ ಕುಟ್ಟಿ, ಎಸ್ ಜಂಗಮವಾಣಿ. ಇದೊಂದು ಕೈಯಲ್ಲಿದ್ರೆ ಅಪ್ಪ ಅಮ್ಮ ಬಿಟ್ಟು ಎಲ್ಲ ಇದರಲ್ಲಿ ಸಿಹಿ ಮಾಡಿ ಸಿಗ್ತಾರೆ. ಏನೇ ಇರಲಿ ಸ್ನೇಹಿತರೆ, My gratitude sincere goes to our father, our director is here, and father-in-law, everybody, because he has given us a wonderful place to make all these things seminar. And I request Soumya, if she is there, the wonderful your all digital this thing is there. Soumya has done it. Gentleman, he also is there. He has also helped in this thing. Kindly stand up, please. Soumya, very Soumya. I think she is also there. She has done the wonderful untold story of this thing. All goes to them, please. Thank you. and again one more thanks, because this ಹಬ್ಬಕ್ಕ she is made by very newly. ನಾವು ಅದನ್ನೇ ಮಾತಾಡ್ತಾ ಇದ್ದೇವೆ ಆಗ ಆನಂದ್ ಸರ್ ನಾವೆಲ್ಲ ಕುತ್ಕೊಂಡು, ಆ ಹಿಂದಿನ ಹಬ್ಬಕ್ಕ ಮತ್ತು ಇಂದಿನ ಹಬ್ಬಕ್ಕ ಸರ್ ಆಲ್ ಆರ್ ಅಬ್ಸರ್ವಿಂಗ್. ಸೊ ಹಬ್ಬಕ್ಕ ಯಾವುದೋ ಒಂದು ಹೋಲಿಕೆ ಇದೆ, ಬಹುಶಃ ಶಿ ಇಸ್ ಯಂಗ್ ಅಂಡ್ ಎನರ್ಜೆಟಿಕ್. ಅವಳ ಮುಖದಲ್ಲೇ ಒಂದು ಅಂಥ ಭಾವನೆ ಇದೆ. ಎಲ್ರಿಗೂ ಕೂಡ ವಿಶೇಷವಾಗಿ ತಮ್ಮೆಲ್ಲರನ್ನ ಕೂಡ ನಾವು ಒಬ್ಸರ್ವ್ ಮಾಡ್ತಾ ಇದ್ದೇವೆ. ಬಹಳ ಖುಷಿ ಆಯ್ತು, ಬಹಳಷ್ಟು ಕನ್ನಡಿಗರಿದ್ದಾರೆ ಅಂತ ಹೇಳಿ. ಅದು ಕೂಡ ಹಬ್ಬಕ್ಕ ತುಳುವಿದೆ ಅಂತ ಹೇಳುವಾಗ ಮತ್ತು ಖುಷಿ ಆಯ್ತು. ತುಳುವೆ ರೆಂಕಲು ತುಳುವ ನಾಡದ ಪೊನ್ನಲು ಬತ್ತಿ ಬಾಕಲು ಜತ್ತಿ ಬಾಕಲು ಪೆರ್ಮೆ ಕೊರ್ಪನ ಕಣ್ಣಲ್ ಅಂತ ತುಳುವಿನ ಈ ತುಳುನಾಡನ್ನ ಉಳಿಸಿದಂತ ಹಬ್ಬಕ್ಕಳ ಕಥೆಯನ್ನ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಷ್ಟು ಸಾರ್ಥಕತೆ ಸಿಗ್ಲಿ. ದಯವಿಟ್ಟು ನಿಮ್ಮಲ್ಲೆಲ್ಲರಲ್ಲಿ ಒಂದು ಹಂಬಲ್ ರಿಕ್ವೆಸ್ಟ್, ನೀವು ಪಿಕ್ನಿಕ್ ಔಟಿಂಗ್ ಅಥವಾ ಏನೋ ನಿಮ್ಮದೆಲ್ಲ ಡೇಟಿಂಗ್ಸ್ ಎಲ್ಲ ಇರುತ್ತೆ, ಎಲ್ಲೆಲ್ಲ ಹೋಗ್ತೀರಿ, ದಯವಿಟ್ಟು ನೋಡಿ ಎಷ್ಟು ಒಳ್ಳೆ ಸ್ಮೈಲ್ಸ್ ಬರುತ್ತೆ. ಸೊ ಆಲ್ ಆರ್ ಎಂಗೇಜ್ಡ್, ಐ ಆಮ್ ಥಿಂಕಿಂಗ್ ಸೊ ಲೆಟ್ ಇಟ್ ಬಿ, ದಟ್ಸ್ ಯುವರ್ ಚಾಯ್ಸ್. ಅಂಡ್ ಪ್ಲೀಸ್ ಗೋ ಅಂಡ್ ವಿಸಿಟ್ಸ್ ಹಬ್ಬಕ್ಕಳ. ಬಹಳಷ್ಟು ಉಳ್ಳಾಲ ಪೇಟೆಗೆ ಹೋಗುವಾಗ ಹಬ್ಬಕ್ಕ ಸರ್ಕಲ್ ಅಲ್ಲಿ ಹಬ್ಬಕ್ಕಳ ಸ್ಟ್ಯಾಚ್ಯೂಸ್ ಇದೆ. ಒನ್ ಆಫ್ ದ ಸೀತಾರಾಮ್ ಕುಲಾಲ್, ಈಸ್ ದ ವೆರಿ, ನಾವು ಭೀಷ್ಮ ಅಂತ ಹೇಳ್ತಾರೆ, ಓಲ್ಡೆಸ್ಟ್ ಮತ್ತು ಯಂಗೆಸ್ಟ್ ಮ್ಯಾನ್, ಅವರ ಒಂದು ಟೀಮ್ ಎಲ್ಲರೂ ಸೇರಿ ಮಾಡಿರುವಂತ ಹಬ್ಬಕ್ಕ ಸರ್ಕಲ್ ಇದೆ. ಬೀಚ್, ಐ ಥಿಂಕ್ ಆಲ್ ಆರ್ ಗೋಯಿಂಗ್ ಟು ಬೀಚ್, ಉಳ್ಳಾಲ ಅಂಡ್ ಸೋಮೇಶ್ವರ್. ಸೀತಾರಾಮ್ ಬಂಗೇರ ಅವರು ಮಾಡಿರುವಂತ ಒಂದು ಸ್ಟ್ಯಾಚ್ಯೂ ನೋಡ್ಬೋದು. ಈಗಾಗಲೇ ಸರ್ ಹೇಳಿದಾಗೆ ಉಳ್ಳಾಲ ಮುನ್ಸಿಪಾಲಿಟಿ ಹತ್ರವೇ ಬಸದಿ ಇದೆ. ಅಂಡ್ ಡಿ ಸಿ ಆಫೀಸ್, ಆಲ್ ಯು ಆರ್ ನೋಯಿಂಗ್, ಡಿ ಸಿ ಆಫೀಸ್ ಇನ್ ಮ್ಯಾಂಗ್ಳೂರ್ ಲಾಸ್ಟ್ ಸ್ಟಾಪ್. ಓಲ್ಡ್ ಡಿ ಸಿ ಆಫೀಸ್ ಏನಿದೆ ಅದು ಹಬ್ಬಕ್ಕಳ ಅರಮನೆ ಆಗಿತ್ತು ಒಂದು ಕಾಲದಲ್ಲಿ. ಸರ್ ಯಾವಾಗ್ಲೂ ಅದನ್ನ ಉಲ್ಲೇಖ ಮಾಡ್ತಾರೆ. ಸ್ನೇಹಿತರೆ, ಎಲ್ಲವನ್ನ ಕಲಿತೇವೆ, ಬದುಕಲ್ಲಿ ಕಲಿತು. ಆಗ್ಲೇ ಸರ್ ಹೇಳಿದ್ರು, ನಮ್ಮ ಜಯರಾಮ್ ಶೆಟ್ಟಿ ಅವರು ನಿಮ್ಗೆ ಆಶೀರ್ವಾದವನ್ನ ಮಾಡಿದ್ದಾರೆ. ಇಲ್ಲಿ ಯಾರ್ಯಾರು ಮುಂದಿನ ದಿನಗಳಲ್ಲಿ ಸರ್ MLA ಆಗ್ತಾರ, MP ಆಗ್ತಾರ, ರಿಸರ್ಚ್ ಆಗ್ತಾರ, ಸೈಂಟಿಸ್ಟ್ ಆಗ್ತಾರ, ಹೊಸತನವನ್ನ ದೇಶಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಆದ್ರೆ ನಮ್ಮ ಇತಿಹಾಸದ ಗತಪುಟಗಳನ್ನ ಅರಿತುಕೊಳ್ಳುವಂತಹ ಸಾಧನೆ ನಿಮ್ದಾಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ದಿನಕರ್ ಸರ್ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಈ ಕಾರ್ಯಕ್ರಮದ ಆಶಯ ಭಾಷಣವನ್ನ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದಾರೆ ರೆವರೆಂಡ್ ಫಾದರ್ ವಿಕ್ಟರ್ ಡಿ ಮೆಲ್ಲೋ ಇವರು. ದಯವಿಟ್ಟು ಸರ್ ನಿಮಗಾಗಿ ವೇದಿಕೆ. Rank in history as well, and especially with regard to Abbaka. My dear friends, I am here just to bless the efforts of this group, the Samiti, Abbaka Samiti. They have two desires. The first desire is to make or name Mangalore Airport as Abbaka Airport, and the second desire they have is to build a Abbaka Bhavan in Ullal. I pray that your dream may come true with the government's grant and the blessings of the public here. I'm very happy that even today our church, Panir Church, is named as Ullal Panir. That means we have that connection,
and the connection goes also back to Abbakka Rani. I pray God's blessings on their effort and each one of you. Thank you and God bless you. ಧನ್ಯವಾದಗಳು ಸರ್. ಚಿಕ್ಕದಾಗಿ ಚೊಕ್ಕದಾಗಿ ಅಬ್ಬಕ್ಕ ಸಮಿತಿಗೆ ಆಶೀರ್ವಚನವನ್ನ ಮತ್ತು ನಮಗೆ ಶುಭಾಶಯಗಳನ್ನ ನೀಡಿದ್ದೀರಿ. ಮುಂದೆ ಈ ಕಾರ್ಯಕ್ರಮದ ಅಭಿನಂದನಾ ಭಾಷಣವನ್ನ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ST ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನಗೆ ಅಭಿನಂದನಾ ಭಾಷಣ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಲಿಲ್ಲ ಮಾತ್ರ. I think I should first and foremost pay my respect and abhinandane to Rani Abbakka herself. I think, if at all, there is certain amount of, despite all our differences, certain amount of unity in our place. I think a little bit of credit must go to Rani Abbakka. As Mr. Dinakarola rightly said, you know, in her dynasty, in her kingdom, so to say, there were people of all castes and religion. She was a very secular queen, and she was fighting a foreign enemy. See, she was not fighting any local enemy. She was fighting a foreign enemy. So that way, she was a very, very secular queen, you could say. And a queen who loved her people and loved her land. She did not want to give up, as Mr. Dinakarola rightly said. And I think, more than anything else, she was a woman. You see, in the 16th century itself, if a woman could be so bold and could be a fighter, if she could defeat the enemy, and I think she can be an inspiration to all of us, inspiration to all women, and inspiration to all of us for our courage and for standing for certain values, standing for certain principles. That way she can be a real inspiration to all of us. So dear friends, I don't think I need to speak more than what Mr. Dinakarola has so beautifully narrated to us about Queen Abbakka. My only desire for all of us today once again is that let us be inspired by her constantly, and let us make sure that the principles and values she stood for, let us also imbibe those values, never to give up in life. You know, sometimes young students, young minds easily give up. Recently, if you know, one medical student girl jumped from one hospital. She just jumped. And what is the reason she jumped? At least in the papers what we come to know is because she was physically little obese, little fat. So she was not able to become thin, so she jumped from. This makes us very sad sometimes. You know, young minds, young students easily give up. And that is when I think a fighter like Rani Abbakka can be an inspiration to all of us. May all of us may imbibe certain value systems, certain qualities of Rani Abbakka, and we may continue to promote her legacy in and around us with this little message. I wish all the best to Abbakka Utsava Samiti. May their dreams also come true, as it has been explained already here. They have some dreams, and may her legacy be continued by the Samiti and by all of us. Thank you very much. ಆತ್ಮೀಯರೇ, ನಾರಿ ಶಕ್ತಿ ಸರ್ವಶಕ್ತಿ ಎಂಬುದನ್ನ ಬಹಳ ಸರಳ ಸಜ್ಜನಿಕೆಯ ಮೂಲಕ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಗೆ ಕಾರಣಕರ್ತರಾಗಿ ನಮಗೆ ಮಾರ್ಗದರ್ಶನ ಮತ್ತು ಅವಕಾಶವನ್ನ ಮಾಡಿಕೊಟ್ಟಂತಹ ಅಭಿನಂದನಾ ಭಾಷಣವನ್ನು ನೀಡಿದಂತಹ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ST ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ವಹಿಸಿದವರು ಸನ್ಮಾನ್ಯ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ಡೇಜಾ ಅವರು. ಬಹುಶಃ ಎಲ್ಲವನ್ನ ವಿವರವಾಗಿ ಕೇಳಿಕೊಂಡು ಈಗ ತಮ್ಮ ಅಧ್ಯಕ್ಷ ನುಡಿಗಳೊಂದಿಗೆ ಸರ್ can speak short because Father Victor and Father Melvin has actually led me by example. First of all, I feel that I am very proud that this important and stimulating program is happening in our campus, St. Aloysius College campus.
ಇಂಥ ಕಾರ್ಯಕ್ರಮಗಳು ನಮ್ಮ ಕ್ಯಾಂಪಸ್ಸಲ್ಲಿ ನಡೀಬೇಕು. ಇನ್ನಷ್ಟು ನಮ್ದು 2 ಸೆಂಟರ್ಸ್ಗಳಿವೆ, ಮಂಗಳೂರು ಮತ್ತೆ ಬೀರಿ. ಮಂಗಳೂರಲ್ಲಿ ಹಾಗೂ ಬೀರಿ ಇಂಥ ಉತ್ತಮವಾದ ಕಾರ್ಯಕ್ರಮಗಳು ಇನ್ನೂ ನಡೀಬೇಕಂತ ನನ್ನ ಆಶಯ. I would like to congratulate Father Melvin Pinto for not only providing the logistics and space but also helping in organizing it so beautifully. So big round of applause to Father Melvin Pinto, the director of AMIT campus. Dinakar Ullal, old student of St. Aloysius College. Aloysius College students don't just speak from the mind, they speak from the heart. So there is a combination of the heart and the mind. So therefore language and what he says, how he says is not important, but he is almost like an encyclopedia on Abba Karani. So I would like to congratulate Mr. Dinakar Ullal for his beautiful presentation. I myself did not know most of the things that he said. I have made a note of these things. So I am so happy that I made it today and came to this program so that I could learn something special. Now, Rani Abbaka, there were 3, 4 or 5, number does not matter. And in which number this particular Rani Abbaka was also does not matter. But Abbaka is an inspiration. She is a Shakti. She is power. She was a human being. She had a human body. She fought. I think some of the most interesting guerrilla warfare she has fought. Have you heard of guerrilla warfares? It is typical indigenous, ambushing, hiding. There was no light at that time. They were actually holding something like a tute, they call it, bunch of dried palm leaves with set on fire and quietly move behind the stones, caves and all that and wait for the enemy to come and then pounce on them. So as a woman, she learnt and taught to her companions these kind of modern skills of warfare, and somehow she saw that her self-respect, the self-respect of the Taulavas, the people living in this part of the coastal belt of Karnataka, today's Karnataka, their self-respect, their pride and their kind of confidence, she actually maintained. And today we should be grateful to Rani Abbaka for all the things that because of her today we are like this. So therefore let us always remember Rani Abbaka and her courage and her determination and her I would like to call the resilience. She did not run away from failure and all that. Once or twice or thrice, many times she failed, but she did not give up, as Father Melvin said. So let us all imbibe these values. Let us see that more and more kind of programs. There is Abbaka Pita, there is St. Aloysius College, there are so many universities, there are so many colleges, there is money possibly for various projects. We know only one side of Abbaka, repeatedly told over and over again. There may be our life ಮತ್ತೆ ಅವರ ಸಾಧನೆ ಬೇರೆ ಬೇರೆ ಆಯಾಮಗಳು ಇನ್ನೂ ಇರಬಹುದು which we have not yet explored. ಅಂತ ಯೋಜನೆಗಳನ್ನ ನಮ್ಮ ಕಾಲೇಜುಗಳಲ್ಲಿ, ನಮ್ಮ ಪೀಠಗಳಲ್ಲಿ, ನಮ್ಮ ಯೂನಿವರ್ಸಿಟೀಸ್ಗಳಲ್ಲಿ ಎನ್ಕರೇಜ್ ಆಗಲಿ. ಹೆಚ್ಚೆಚ್ಚು ಜನ ಮಕ್ಕಳು, ರಿಸರ್ಚರ್ಸ್, ವಿದ್ಯಾರ್ಥಿಗಳು ಇದರ ಬಗ್ಗೆ ಅಧ್ಯಯನ ನಡೆಸಲಿ ಮತ್ತೆ ಅದರ ಬಗ್ಗೆ ಪ್ರಬಂಧಗಳನ್ನು ಮಂಡಿಸಲಿ, ಪೇಪರ್ಸ್ಗಳಲ್ಲಿ ಪ್ರಕಟಣೆ ಆಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ಅಧ್ಯಕ್ಷೀಯ ಭಾಷಣದಲ್ಲಿ ರಾಣಿ ಅಬ್ಬಕ್ಕಳ ಒಂದು ಕಥೆಯನ್ನ ಹೇಳಿದ್ರು ಸರ್. ಬಹುಶಃ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಅವಳನ್ನ ಬೆಂಕಿ ರಾಣಿ ಅಂತ ಕರೀತಾ ಇದ್ರು. ಉಳ್ಳಾಲದ ಆ ಒಂದು ಭಾಗದಲ್ಲಿ ಪೋರ್ಚುಗೀಸರು ಹಡಗಲ್ಲಿ ಬರ್ಬೇಕಿದ್ರೆ ಈಗಿನಾಗೆ ಹೆಲಿಪ್ಯಾಡ್ ಅಥವಾ ಹೆಲಿಕಾಪ್ಟರ್ಸ್ಗಳು, ವಿಮಾನಗಳೆಲ್ಲ ಇರಲಿಲ್ಲ. ಅವಳನ್ನ ಬೆಂಕಿ ರಾಣಿ ಅಂತ ಇತಿಹಾಸದಲ್ಲಿ ಕರೀತಾ ಇದ್ರು ಪೋರ್ಚುಗೀಸರು. ಈಗಾಗಲೇ ಉಲ್ಲೇಖ ಮಾಡಿದಾಗೆ ಪಿಯಾತ್ರೋ ದಲವಿಲ್ಲ ಎಂಬ ಇಟಲಿಯ ದಾರ್ಶನಿಕ ಅವಳನ್ನ ಸಿಂಪಿಲಿ ಅಂತ ಹೇಳ್ತಾರಂತೆ. ಈಗ ಏನು ಎಲ್ಲಾ ಕಡೆಗಳಲ್ಲಿ ಚಿರತೆ ಬರ್ತಾ ಇದೆ, ಹುಲಿ ಬರ್ತಾ ಇದೆ ಅಂತ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಕಥೆಯ ಅಥವಾ ವ್ಯಥೆಯ ಗೊತ್ತಿಲ್ಲ, ಆದ್ರೆ ಅವಳನ್ನ ಆ ಸಂದರ್ಭದಲ್ಲಿ 14ನೇ ಶತಮಾನದಿಂದ 17ನೇ ಶತಮಾನ ಅಬ್ಬಕ್ಕರನ್ನ ಅವರನ್ನ ಸಿಂಪಿಲಿ ಅಂತ ಪೋರ್ಚುಗೀಸರು ಕರೀತಾ ಇದ್ರು. ಇಂಥ ಒಂದು ಅದ್ಭುತವಾದಂತ ಅವಕಾಶವನ್ನ ನಮ್ಗೆಲ್ಲರಿಗೂ ಕೂಡ ಪ್ರೀತಿಯ ಆಶೀರ್ವಾದಗಳನ್ನ ಮಾರ್ಗದರ್ಶನ ನೀಡಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ದೇಸಾಯಿ ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಸ್ನೇಹಿತರೆ, ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಎಲ್ಲಿ ಹೋದ್ರೂ ಕೂಡ ನಮ್ಮ ನೆನಪಿನ ಒಂದು ಕುರುಹನ್ನ ಕೊಟ್ಟು ಹೋಗ್ತದೆ.
ನೀವು ನಮ್ಮ ಜೊತೆ ಯಾವಾಗ್ಲೂ ಇರ್ತೀರಿ. ಮುಂದಿನ ದಿನಗಳಲ್ಲಿ ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯುವ ಜನತೆಯನ್ನ ಪ್ರೇರೇಪಿಸುವ ನಿಟ್ಟಿನಲ್ಲಿ ಈಗ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಬಂದಂತ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನ ನೀಡುವಂತಹ ಸಂದರ್ಭ. ಈ ನೆನಪಿನ ಕಾಣಿಕೆಯನ್ನ ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತಹ ಮತ್ತು ನಮ್ಗೆಲ್ಲರಿಗೂ ಕೂಡ ಉತ್ತಮ ಸಂದೇಶವನ್ನ ನೀಡಿದಂತಹ ಸಂಸ್ಥೆಯ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಟೆ ಅವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಇವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಬಹಳ ಉತ್ತಮವಾದಂತಹ ಅಧ್ಯಕ್ಷೀಯ ಭಾಷಣವನ್ನು ನೀಡಿದಂತಹ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ದೇಸಾ ಇವರಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದಂತಹ ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು. ಈ ಕಾರ್ಯಕ್ರಮಕ್ಕೆ ಆಶಯ ಭಾಷಣವನ್ನ ನೀಡಿದಂತಹ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ಇವರಿಗೆ ಉಪಾಧ್ಯಕ್ಷರಾದಂತಹ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಸನ್ಮಾನ್ಯ ಮೋಹನ್ ಜಿ ಅವರಿದ್ದಾರೆ. ಅವರಿಗೆ ಸನ್ಮಾನ್ಯ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಸಮಿತಿಯ ಉಪಾಧ್ಯಕ್ಷರು ಗೌರವದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಈಗಾಗಲೇ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತನ್ನ ಸಂಘಟನೆಗೆ ಒದಗಿಸಿಕೊಟ್ಟು ನಮ್ಮ ಜೊತೆ ಬಹಳ ದೂರದಿಂದ ಸಮಯಕ್ಕೆ ಸರಿಯಾಗಿ ಬಂದು ಸೇರ್ಕೊಂಡಿದ್ದಾರೆ ಆಲ್ವಿನ್ ಅವರು. ಅವರು ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ತನ್ನ ಮನದಾಳದಲ್ಲಿ ನೀಡಿದ್ದಾರೆ. ಅವರಿಗೆ ಆಲಿ ಹಬ್ಬಕ್ಕನವರು ನಮ್ಮ ಸಮಿತಿಯ ಮಾರ್ಗದರ್ಶಕರು. ಈ ಸಮಿತಿಯ ಸಂಪೂರ್ಣ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ದುಡಿತಾ ಇರೋರು. ಹಬ್ಬಕ್ಕನ ಕಾಲದಲ್ಲಿ ಕುಟ್ಟಿ ಪೋಕರೆ ಹಬ್ಬಕ್ಕ ಸಮಿತಿಗೆ ಆಲಿ ಹಬ್ಬಕ್ಕ ಅವರು ಕೂಡ ಇವರನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಬಹುಶಃ ನಿಮ್ಮ ಒಂದಿಷ್ಟು ಬ್ಯುಸಿ ಶೆಡ್ಯೂಲ್ ನ ಮನಸ್ಸಿಗೆ ರಾಣಿ ಹಬ್ಬಕ್ಕಳ ಇತಿಹಾಸವನ್ನ ಮತ್ತೆ ಕೆಣಕಿದ್ದೇವೆ. ಈಗಾಗಲೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಹೇಳಿದಾಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ರಿಸರ್ಚ್ ಗಳನ್ನ ಮಾಡಿ. ತುಂಬಾ ನೋವು ಅನ್ನಿಸ್ತಾ ಇದೆ. ನಾವು ಕೂಡ ಮನದಲ್ಲಿ ಯಾವಾಗ್ಲೂ ನೋವನ್ನು ಅನುಭವಿಸುವ ಇರುವಂತದ್ದು. ಇಷ್ಟರವರೆಗೆ ಎಲ್ಲ ಇತಿಹಾಸದಲ್ಲಿರುವಂತಹ ಆ ವೀರರನ್ನ ಉಲ್ಲೇಖ ಮಾಡಿದರೆ ಅವರ ಬಗ್ಗೆ ಉತ್ಸವಗಳಾಗ್ತದೆ ಸರ್ಕಾರದಿಂದ ಅಥವಾ ಬೇರೆ ಬೇರೆ ಅಧ್ಯಯನಗಳು ನಡೀತದೆ. ಆದ್ರೆ ರಾಣಿ ಹಬ್ಬಕ್ಕಳ ಬಗ್ಗೆ ಪಿಯಾತ್ರೋ ದಲವಿಲ್ಲ ಅವರನ್ನ ಬಿಟ್ರೆ ಇಲ್ಲಿ ಸರಿಯಾದ ಒಂದು ಯಾರೂ ಕೂಡ ರಿಸರ್ಚ್ ಅನ್ನ ಮಾಡಿಲ್ಲ. ಬಹುಶಃ ನಿಮಗಿದನ್ನು ಸವಾಲಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದ ಒಂದು ದಾರಿಯುದ್ದಕ್ಕೂ ಅವಳ ಇತಿಹಾಸವನ್ನ ಬರೆಯುವಂತ ಒಂದು ಶಕ್ತಿ ಆ ಭಗವಂತ ಸರ್ವಶಕ್ತ ದೇವರು ನೀಡಲಿ ಅಂತ ಆಶಯ ಮಾಡುತ್ತಾ ಕಾರ್ಯಕ್ರಮದ ಕೊನೆಯ ವಂದನಾರ್ಪಣೆ ಕಾರ್ಯಕ್ರಮದ ನಮ್ಮ ಸಮಿತಿಯ ಸಂಚಾಲಕರಾದಂತಹ ಶ್ರೀಮತಿ ಕ್ಲೇರಾ ಕುವೆಲ್ಲೋ. ಸಂಜೆಯ ಶುಭ ನಮನಗಳು ಹಾಗೂ ದೀಪಾವಳಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂತ ಅಲೋಷಿಯಸ್ ಕಾಲೇಜ್ ಬೀರಿ ಮಂಗಳೂರು ಹಾಗೂ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ ಇತಿಹಾಸದಲ್ಲಿ ಮರೆಮಾಚಿದ ಉಳ್ಳಾಲ ರಾಣಿ ವೀರ ಹಬ್ಬಕ್ಕನ ಕಥೆಯನ್ನ ಹಾಗೂ ಚರಿತ್ರೆಯನ್ನ ನಮ್ಮ ಮುಂದೆ ಇಡುವುದಕ್ಕಾಗಿ ಈ ಕಾರ್ಯಾಗಾರವನ್ನ ಏರ್ಪಡಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆ ತಮ್ಮ ಉದ್ಘಾಟನಾ ಭಾಷಣವನ್ನು ನೀಡಿದಂತ ಶ್ರೀ ಕೆ ಜಯರಾಮ್ ಶೆಟ್ಟಿ XMLA ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಅಧ್ಯಕ್ಷೀಯ ಮಾತುಗಳನ್ನಾಡಿದ ಹಾಗೂ ಸ್ಫೂರ್ತಿದಾಯಕವಾಗಿ ನಮಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ ಡಾಕ್ಟರ್ ಆಲ್ವಿನ್ ವಿನ್ಸೆಂಟ್ ದೇಸಾ ಇವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶುಭಾಶಯದ ಮಾತುಗಳನ್ನಾಡಿದ ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ನಮ್ಮ ಪ್ಯಾರಿಸ್ ಪ್ರೀಸ್ಟ್ ಆಫ್ ಅವರ್ ಲೇಡಿ ಆಫ್ ಮೆರ್ಸಿ ಚರ್ಚ್ ಪಾನೀರ್ ಬೆರಳಕಟ್ಟೆ ಇವರನ್ನು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಭಿನಂದನಾ ಮಾತುಗಳನ್ನಾಡಿದ ಡಾಕ್ಟರ್ ಫಾದರ್ ಮೆಲ್ವಿನ್ ಪಿಂಟೋ ಎಸ್ಟೆ ತಮಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಉಪನ್ಯಾಸದ ಮಾತುಗಳನ್ನಾಡಿದ ಶ್ರೀ ದಿನಕರ್ ಉಳ್ಳಾಲ್ ಸರ್, ತಾವು ಇತಿಹಾಸದಲ್ಲಿ ಕಲಿಸಿದ ಎಲ್ಲ ಶಿಕ್ಷಕರನ್ನು ನೆನಪಿಸಿದ್ದೀರಿ. ಹಿಸ್ಟ್ರಿಯ ಕ್ಲಾಸಲ್ಲಿ ಕೂತಂತೆ ಅನುಭವವಾಯಿತು. ಮರೆಮಾಚಿದ ಇತಿಹಾಸದಲ್ಲಿ
ನಿಮ್ಮ ಉಪನ್ಯಾಸ ಕೇಳಿದ ಈ ಸಭಾಂಗಣದಲ್ಲಿ ಅದೆಷ್ಟೋ ಮರೆಮಾಚಿದ ಪ್ರತಿಭೆಗಳು ಮರೆಮಾಚಿರಬಹುದು. ಭವಿಷ್ಯದಲ್ಲಿ ಬೆಳಕಿಗೆ ಬರಲೆಂದು, ಸಮಾಜಕ್ಕೆ ಒಳ್ಳೆಯದಾಗಲೆಂದು ಹಾರೈಸುತ್ತಾ ತಮ್ಮ ಈ ಉಪನ್ಯಾಸದ ಮಾತುಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ MG ಮೋಹನ್, ಎಕ್ಸ್ ಪ್ರೆಸಿಡೆಂಟ್ ವರ್ಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಹಾಗೂ ಸೈಂಟ್ ಎಲೋಷಿಯಸ್ ಕಾಲೇಜ್ ಹಾಗೂ ಕೆಥೋಲಿಕ್ ಸಭಾ ಮಂಗಳೂರು ಪ್ರದೇಶನ ಅಧ್ಯಕ್ಷರಾದಂಥ ಮೆಲ್ವಿನ್ ಡಿಸೋಜಾ, ತಮಗೂ ತಮ್ಮ ಉಪಸ್ಥಿತಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಸಮಿತಿಯ ಸಂಚಾಲಕರಾದ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸದಾನಂದ ಬಂಗೇರ, ಆಲಿಯಬ್ಬ ಹಾಗೂ ದೇವಕಿ ಆರ್ ಉಳ್ಳಾಲ್ ಹಾಗೂ ಆನಂದ ಕೆ ಅಸೈಗೋಳಿ, ತಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಾಧ್ಯಮ ಮಿತ್ರರಿಗೆ, ಈ ಕಾಲೇಜಿನ ಶಿಕ್ಷಕ ವೃಂದಕ್ಕೆ, ಶಿಕ್ಷಕೇತರ ವೃಂದಕ್ಕೆ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ಹಾಗೂ ಇಲ್ಲಿ ನೆರೆದಿರುವ ತಮಗೆಲ್ಲರನ್ನು ನಾನು ವಂದಿಸಿ ಈ ವಂದನಾರ್ಪಣಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಲೇರಕ್ಕೂ ಎಲ್ಲ ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಸ್ನೇಹಿತರೆ ಎಲ್ಲರೂ ತಮ್ಮ ಗಂಟೆಯನ್ನು ನೋಡಿಕೊಳ್ಳಿ. 4:26, 4:30ಗೆ ಹ್ಯಾವ್ ಟು ಕ್ಲೋಸ್ ಅಂತ ಹೇಳಿದ್ದಾರೆ. ಬಹುಶಃ ರಾಷ್ಟ್ರಗೀತೆಯಿಂದ ನಮ್ಮ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಮುಗದೊಮ್ಮೆ ಮಾಧ್ಯಮ ಮಿತ್ರರಿಗೆ, ಯುವ ಸಮುದಾಯದ ಭವ್ಯ ಭಾರತವನ್ನ ಕಟ್ಟಿಕೊರಕಂತ ಎಲ್ಲ ಯುವ ಸಮೂಹಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ದೀಪಾವಳಿಯ ಬೆಳಕು ಅಂಧಕಾರದ ಅಜ್ಞಾನವನ್ನ ತೊಲಗಿಸಿ ಸುಜ್ಞಾನವನ್ನ ನೀಡಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗ್ಲಿ.